ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ಏನಪ್ಪ ಅಂತ ಅಂದರೆ SDA ಏನು ಎಕ್ಸಾಮ್ ನಡೆದಿದೆ, ಇವತ್ತಿನ ಒಂದು SDA ಎಕ್ಸಾಮ್ ಅದರ ಒಂದು GK ಪತ್ರಿಕೆಗಳನ್ನು ಒಂದು ಕೀ ಆನ್ಸರ್ಸ್ಗಳನ್ನು ನಾವು ನೋಡ್ಕೊಳ್ತಾ ಹೋಗೋಣ. ಆದಷ್ಟು ಮ್ಯಾಕ್ಸಿಮಮ್ ಆಗಿ ಮೋರ್ ದೆನ್ 95% ಕೀ ಆನ್ಸರ್ಸ್ಗಳು ಇಲ್ಲಿ ಏನು ಸರಿ ಇರ್ತವೆ. ಕೆಲವೊಂದು 5% ಇಲ್ಲಿ ಕೆಲವು ತಪ್ಪು ಉತ್ತರಗಳು ಸಿಗಬಹುದು. ಓಕೆನಾ. ಇವತ್ತಿನ ಒಂದು ಮೊದಲನೇ ಪ್ರಶ್ನೆಯನ್ನು ಈಗ ನೋಡ್ಕೊಳ್ತಾ ಹೋಗೋಣ. ನೋಡಿ, ಮೊದಲನೇ ಪ್ರಶ್ನೆ ಏನಿದೆ ಅಂತಂದರೆ, ಇಲ್ಲಿ ಈ ಕೆಳಗೆ ನೀಡಲಾಗಿರ್ತಕ್ಕಂತಹ ಒಂದು ಮಾನವನ ಕ್ರಿಯೆಯ ಹಂತಗಳನ್ನು ಕ್ರಮಾನುಗತವಾಗಿ ತಿಳಿಸಿ ಅಂತ ಕೊಟ್ಟಿದ್ದಾರೆ. ಹೀರುವಿಕೆ, ಜೀರ್ಣಿಸುವಿಕೆ, ಸಾಂಘ್ವೀಕರಣ, ಹೊರಹಾಕುವಿಕೆ, ಸ್ವೀಕರಣೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಸರಿಯಾದ ಉತ್ತರವನ್ನು ನೋಡೋದಾದರೆ ಮೊದಲನೇದಾಗಿ ಸ್ವೀಕರಣೆ ಆಗುತ್ತೆ, ನೆಕ್ಸ್ಟ್ ಅದಾದ ಬಳಿಕ ಜೀರ್ಣಿಸುವಿಕೆ ಆಗುತ್ತೆ, ನೆಕ್ಸ್ಟ್ ಅದಾದ ಬಳಿಕ ಹೀರುವಿಕೆ, ನೆಕ್ಸ್ಟ್ ಅದಾದ ಬಳಿಕ ಸಾಂಘ್ವೀಕರಣ, ಕೊನೆಯದಾಗಿ ಹೊರಹಾಕುವಿಕೆ. ಇದು ಸರಿಯಾದ ಉತ್ತರ. ಆಪ್ಷನ್ ಬಿ ಇಲ್ಲಿ ಸರಿಯಾದ ಉತ್ತರ ಆಗಿದೆ. ಓಕೆನಾ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡಿ, ಒಂದು ವಸ್ತುವನ್ನು ಸಂಪೂರ್ಣವಾಗಿ ಅಥವಾ ಭಾಗಶಃ ಒಂದು ದ್ರವದಲ್ಲಿ ಮುಳುಗಿಸಿದಾಗ ಅದರಿಂದ ಪಲ್ಲಟಗೊಂಡ ದ್ರವದ ತೂಕ ಇದರಷ್ಟೇ ಮೇಲ್ಮುಖ ಬಲವನ್ನು ಅದು ಅನುಭವಿಸುತ್ತದೆ ಅಂತ ಕೊಟ್ಟಿದ್ದಾರೆ. ಈ ಹೇಳಿಕೆ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಇಲ್ಲಿ ಕೇಳಿದ್ದಾರೆ. ಈ ಒಂದು ಹೇಳಿಕೆ ಏನಿದೆ, ಇದು ಆರ್ಕಿಮಿಡಿಸ್ ತತ್ವಕ್ಕೆ ಇದು ಸಂಬಂಧ ಹೊಂದಿರತಕ್ಕಂಥದ್ದು. ಆಪ್ಷನ್ 1 ಸರಿಯಾದ ಉತ್ತರ ಆಗಿದೆ. ಅದೇ ರೀತಿ ಮೂರನೇ ಪ್ರಶ್ನೆಯನ್ನು ನೋಡೋದಾದರೆ, ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ಏನಪ್ಪ ಅಂತಂದರೆ, ಉದ್ದ ವಾಹಕ ತಂತಿಗಳು ಚಿಕ್ಕ ವಾಹಕ ತಂತಿಗಳಿಗಿಂತ ಹೆಚ್ಚಿನ ಪ್ರತಿರೋಧವನ್ನು ಹೊಂದಿರ್ತವೆ ಅಂತ. ಎರಡನೇದು, ವಾಹಕ ತಂತಿಯ ಪ್ರತಿರೋಧವು ಅದರ ಉದ್ದಕ್ಕೆ ವಿಲೋಮಾನುಪಾತದಲ್ಲಿ ಇರ್ತದೆ ಅಂತ ಇಲ್ಲಿ ಹೇಳಿಕೆ. ಇಲ್ಲಿ ಸರಿಯಾದ ಉತ್ತರವನ್ನು ನೋಡೋದಾದರೆ, ಇಲ್ಲಿ ಹೇಳಿಕೆ 1 ಸರಿಯಾಗಿಲ್ಲ, ನೆಕ್ಸ್ಟು ಹೇಳಿಕೆ 2 ಸರಿಯಾಗಿದೆ ಅಂತ. ಓಕೆನಾ. ಇದು ಸರಿಯಿದೆ, ಇದು ತಪ್ಪು. ಹಾಗಾಗಿ ಆಪ್ಷನ್ 4 ಇಲ್ಲಿ ಸರಿಯಾದ ಉತ್ತರ ಆಗಿದೆ. ಸಾರಿ ಏನಪ್ಪ ಅಂತಂದರೆ, ಉದ್ದವಾಹಕ ತಂತಿಗಳು ಚಿಕ್ಕ ವಾಹಕ ತಂತಿಗಳಿಗಿಂತ ಹೆಚ್ಚಿನ ಪ್ರತಿರೋಧವನ್ನು ಹೊಂದಿರ್ತವೆ ಅಂತ ಕೇಳಿದರೆ, ಇಲ್ಲಿ ಹೇಳಿಕೆ 1 ಸರಿಯಾಗಿದೆ, 2 ತಪ್ಪಾಗಿದೆ. ಇದು ವಿಲೋಮಾನ ಅಲ್ಲ, ಡೈರೆಕ್ಟಿವ್ ಪ್ರೊಪೋರ್ಷನಲ್ ಆಗಿರ್ತದೆ. ಅಂದರೆ ವಾಹಕ ತಂತಿ ಏನಿರ್ತದೆ ಅದರ ಒಂದು ಪ್ರತಿರೋಧ ಅದಕ್ಕೆ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಇರ್ತದೆ. ಓಕೆನಾ. ಆಪ್ಷನ್ 3 ಸರಿಯಾದ ಉತ್ತರ. ಓಕೆ. ಇಂಗ್ಲೀಷಲ್ಲೂ ಕೂಡ ಕ್ವಶನ್ ಪೇಪರ್ ಇದೆ. ಬೇಕಾದರೆ ನಮ್ಮ ಒಂದು ಟೆಲಿಗ್ರಾಮ್ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೇನೆ. ಎಲ್ಲರೂ ಕೂಡ ಒಂದು ಟೆಲಿಗ್ರಾಮ್ ಚಾನಲ್ನ ಡೈರೆಕ್ಟಾಗಿ ಹೋಗಿ ಜಾಯ್ನ್ ಆಗಿ ಈ ಒಂದು ಕ್ವಶನ್ ಪೇಪರ್ ಕೂಡ ಸಿಗ್ತದೆ, ಅಲ್ಲಿ ನೀವು ನೋಡ್ಕೋಬೋದು. ನೋಡಿ, ಹೊಂದಿಸಿ ಬರೆಯಿರಿ ಕೊಟ್ಟಿದ್ದಾರೆ. ಕಂಪನದ ಆವೃತ್ತಿ, ಕಂಪನದ ಅವಧಿ, ಶಬ್ದದ ತಾರಕತೆ, ಶಬ್ದದ ಸ್ಥಾಯಿ ಅಂತ ಕೊಟ್ಟಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಪಟ್ಟಿ 2ರಲ್ಲಿ ಕೆಲವೊಂದನ್ನು ಕೊಟ್ಟಿದ್ದಾರೆ. ಹಾಗಾದರೆ ಸರಿಯಾದ ಉತ್ತರ ಯಾವುದಪ್ಪ ಅಂತ ಅಂದರೆ A2 ಆಗ್ತದೆ. ಕಂಪನದ ಆವೃತ್ತಿ ಅಂತ ಅಂದರೆ 1 ಸೆಕೆಂಡಿನಲ್ಲಿ ಉಂಟಾದ ಕಂಪನಗಳ ಸಂಖ್ಯೆ. A2 1ರಲ್ಲಿ ಮಾತ್ರ ಇರೋದು. ಹಾಗಾಗಿ ಆಪ್ಷನ್ 4 ಇಲ್ಲಿ ಸರಿಯಾದ ಉತ್ತರ ಆಗಿದೆ. ಓಕೆನಾ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡಿ, ಒಬ್ಬ ನುರಿತ ಕ್ರಿಕೆಟಿಗ ಒಂದು ಚೆಂಡನ್ನು ಕ್ಯಾಚ್ ಹಿಡಿಯುವಾಗ ತನ್ನ ಕೈಗಳನ್ನು ಕೆಳಗೆ ಮಾಡ್ತಾನೆ, ಅಂದರೆ ವಾಪಸ್ ತೆಗೆದುಕೊಂಡು ಬರ್ತಾನೆ. ಇಲ್ಲಿ ಇದು ಕೈ ಇದೆ ಅಂತಂದರೆ ಇದನ್ನು ಈ ರೀತಿಯಾಗಿ ಈ ಚೆಂಡನ್ನು ಹಿಡಿಬೇಕಾದ್ರೆ ಈ ರೀತಿಯಾಗಿ ಕೆಳಗೆ ಮಾಡ್ತಾನೆ. ಹೀಗಾಗಿ ಮಾಡುವುದರ ಒಂದು ವೈಜ್ಞಾನಿಕ ಕಾರಣ ಏನು ಅಂತ ಕೇಳಿದರೆ, ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತಂದರೆ, ಹಿಮ್ಮೆಟ್ಟಿಸುವ ಬಲವನ್ನು ಹೆಚ್ಚು ಸಮಯದವರೆಗೆ ಹಾಕಲು ಅಂತ. ಈ ಒಂದು ಸರಿಯಾದ ಉತ್ತರ ಹಿಮ್ಮೆಟ್ಟಿಸುವ ಬಲವನ್ನು ಹೆಚ್ಚು ಸಮಯದವರೆಗೆ ಹಾಕಲೆಂದು ಅಂತ. ಓಕೆನಾ. ನೆಕ್ಸ್ಟ್ 6ನೇ ಪ್ರಶ್ನೆ ನೋಡಿ, ವಾಹನಗಳಲ್ಲಿ ನೀರನ್ನು ತಂಪುಕ ಎಂದು ಬಳಸಲು ಕಾರಣ ಏನು ಅಂತ ಕೇಳಿದರೆ, ನೋಡಿ ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತಂದರೆ, ಇದರ ವಿಶಿಷ್ಟ ಉಷ್ಣ ಸಾಮರ್ಥ್ಯ ಹೆಚ್ಚಾಗಿರೋದಕ್ಕೆ. ಆಪ್ಷನ್ 1 ಆಯಿತಾ. ನೆಕ್ಸ್ಟು ಮುಂದಿನ ಪ್ರಶ್ನೆ ನೋಡಿ, ನದಿಗಳು ತಮ್ಮ ಒಂದು ಮುಖ್ಯ ನದಿಗಳನ್ನು ಸೇರುವ ಮಾನದಂಡವನ್ನು ಆಧರಿಸಿ ಕೆಳಗಿನ ಯಾವ ಕ್ರಮಾನುಗತ ಸರಿಯಾಗಿದೆ ಅಂತ ಕೇಳಿದ್ದಾರೆ. ನೋಡಿ, ಮೊದಲನೇದು ಝೇಲಂ ನದಿ ಚೀನಾಬ್ ನದಿಗೆ ಸೇರುತ್ತೆ, ಚೀನಾಬ್ ನದಿ ಸಟ್ಲೇಜ್ ನದಿಗೆ ಸೇರುತ್ತೆ, ಸಟ್ಲೇಜ್ ನದಿ ಸಿಂಧು ನದಿಗೆ ಸೇರುತ್ತೆ. ಓಕೆನಾ. ಹಾಗಾಗಿ ಆಪ್ಷನ್ 1 ಇಲ್ಲಿ ಸರಿಯಾದ ಉತ್ತರ. ಓಕೆ, ಇಂಗ್ಲೀಷಲ್ಲೂ ಇದೆ, ನೋಡ್ಕೊಳ್ಳಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡಿ, ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ಜಲಜೀವನ್ ಮಿಷನ್ ಅಡಿಯಲ್ಲಿ ಕುಡಿಯುವ ನೀರಿನ ಯೋಜನೆಗಳನ್ನು ಯೋಜನೆ ಮಾಡೋದು, ಅನುಮೋದನೆ ಮಾಡೋದು, ಅನುಷ್ಠಾನಗೊಳಿಸೋದು, ನಿರ್ವಹಣೆ ಮಾಡೋದು ಮತ್ತು ಮೇಲ್ವಿಚಾರಣೆ ಮಾಡುವ ಜವಾಬ್ದಾರಿಯ ಒಂದು ಭಾರತದಲ್ಲಿ ಸರ್ಕಾರಗಳ ಮೇಲಿದೆ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ 2ನೇದು, ಕುಡಿಯುವ ನೀರು ಭಾರತದಲ್ಲಿ ರಾಜ್ಯದ ಒಂದು ವಿಷಯ ಅಥವಾ ಸ್ಟೇಟ್ ಲಿಸ್ಟಲ್ಲಿ ಇದೆ ಅಂತ ಇಲ್ಲಿ ಹೇಳಿದ್ದಾರೆ. ಹಾಗಾದರೆ ಯಾವ್ಯಾವ್ದು ಸರಿ ಇಲ್ಲಿ ನೋಡಿ, ಹೇಳಿಕೆ 1 ಮತ್ತು 2 ಕೂಡ ಸರಿಯಾಗಿದ್ದಾವೆ. ಹೇಳಿಕೆ 2 ಮತ್ತು ಏನಿದೆ ಅದು ಹೇಳಿಕೆ 1ನ ವಿವರಣೆ ಮಾಡ್ತದೆ. ಹೌದು. ಓಕೆನಾ. ಆಪ್ಷನ್ 1 ಸರಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡಿ, ಡಿಸೆಂಬರ್ 2025ರಂತೆ ಭಾರತ ಮತ್ತು ಕರ್ನಾಟಕ ರಾಜ್ಯದಲ್ಲಿರುವ ರಾಮಸರ್ ತಾಣಗಳು. ನೋಡಿ, ಇತ್ತೀಚೆಗೆ ನಾನು ರಾಮಸರ್ ತಾಣಗಳಿಗೆ ಸಂಬಂಧಪಟ್ಟಂತೆ ತರಗತಿಗಳನ್ನು ಕೊಟ್ಟಿದ್ದೆ, ಅದರಲ್ಲಿ ಕ್ಲಿಯರ್ ಆಗಿ ಹೇಳಿದ್ದೆ. ನೋಡಿ ಎಷ್ಟಪ್ಪ ಅಂತಂದರೆ 96 ಮತ್ತು 4. ಇತ್ತೀಚೆಗೆ ಡಿಸೆಂಬರ್ 2025 ಒಂದು ಕರೆಂಟ್ ಅಫೇರ್ಸ್ ವಿಡಿಯೋ ಏನಿದೆ ಅದರಲ್ಲಿ ಈ ಒಂದು ಪ್ರಶ್ನೆ ಸೇಮ್ ಇದೆ. ನೀವು ಬೇಕಾದರೆ ಸೇಮ್ ಅವ್ರು ಹೆಂಗಿದೆ ನಮ್ಮ ಒಂದು ಪ್ರಶ್ನೆಗಳನ್ನು ಹಾಗೆ ಕಾಪಿ ಪೇಸ್ಟ್ ಮಾಡೋ ರೀತಿಯಲ್ಲಿ ತೆಗೆದುಕೊಂಡು ಬಂದಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4. ಓಕೆ, ನಮ್ಮ ಮುಂದಿನ ಪ್ರಶ್ನೆ ನೋಡಿ,
ಪಟ್ಟಿ 1 ಮತ್ತು ಪಟ್ಟಿ 2ರ ಜೊತೆಗೆ ಹೊಂದಿಸಿ ಬರೆಯಿರಿ ಎಂದು ಕೊಟ್ಟಿದ್ದಾರೆ. ಮತ್ತು ಆಯ್ಕೆಗಳನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ಪರಿಸರ ಸಂರಕ್ಷಣಾ ಕಾಯ್ದೆ ಅಂತ, ನೆಕ್ಸ್ಟ್ ವಾಯು ಮಾಲಿನ್ಯ ಕಾಯ್ದೆ, ಜಲ ಮಾಲಿನ್ಯ ಕಾಯ್ದೆ ಮತ್ತು ಮಾಂಟ್ರಿಯಲ್ ಪ್ರೋಟೋಕಾಲ್ ಅಂತ ಇದೆ. ನೋಡಿ, ಮಾಂಟ್ರಿಯಲ್ ಪ್ರೋಟೋಕಾಲ್ 1989 ಬರಬೇಕು. ಹಾಗಾಗಿ ಡಿ 4ನೇದು ಯಾವುದರಲ್ಲಿದೆ ನೋಡಿ, ಇಲ್ಲಿ ಸರಿಯಾದ ಉತ್ತರವನ್ನು ನೋಡಿ ನೀವು ನೋಡ್ಬೋದು. ಡಿ1 ಇದರಲ್ಲಿದೆ, ಇಲ್ಲಿಲ್ಲ, ಇಲ್ಲೂ ಇಲ್ಲ. ಹಾಗಾಗಿ ಆಪ್ಷನ್ 1 ಸರಿಯಾದ ಉತ್ತರ. ಓಕೆನಾ. ಅದೇ ರೀತಿ ಮುಂದಿನ ಪ್ರಶ್ನೆಗೆ ಹೋಗೋಣ. ನೋಡಿ, ಅಪಾಯಕ್ಕೆ ಒಳಗಾಗುವ ಸಂಭವವಿರುವ ಒಂದು ಎಂಡೇಂಜರ್ಡ್ ಎಂಬತಕ್ಕಂಥ ಒಂದು ಒಳಗಾಗುವ ಮತ್ತು ಭಯದಲ್ಲಿರುವ ಥ್ರೆಟನ್ಸಲ್ಲಿ ಇರುವ ಅಳಿವಿನಂಚಿನಲ್ಲಿ ಇರತಕ್ಕಂತಹ ಒಂದು ಜೀವಿಗಳ ದತ್ತಾಂಶವನ್ನು ಪ್ರಕಟಿಸುವ ಸಂಸ್ಥೆ ಯಾವುದು ಅಂತ ಕೇಳಿದರೆ IUCN ಅಂತ. ಓಕೆನಾ. ಆಪ್ಷನ್ 4 ಸರಿಯಾದ ಉತ್ತರ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡಿ, ಚರಂಡಿಯ ಒಂದು ಕೊಳಚೆ ನೀರಿನಲ್ಲಿ ಜೈವಿಕ ಘಟನೆಯ ಹೊಂದಬಹುದಾದ ಸಾವಯವ ವಸ್ತುಗಳು ಎಷ್ಟಿದೆ ಎಂಬುದನ್ನು ಇದರಿಂದ ಅಳತೆ ಮಾಡುವುದರ ಮೂಲಕ ನೀವು ಅಂದಾಜು ಮಾಡಬಹುದಾಗಿದೆ ಇಲ್ಲಿ ಕೇಳಿದರೆ. ಹಾಗಾದರೆ ಯಾವುದಪ್ಪ ಅಂತಂದರೆ ಜೀವರಾಸಾಯನಿಕ ಆಮ್ಲಜನಕದ ಬೇಡಿಕೆ ಅಥವಾ ಬಯೋಕೆಮಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಅಂತ ಕರಿತೇವೆ, BOD ಅಂತ. ಇದನ್ನು ಇಂಗ್ಲೀಷಲ್ಲಿ ಈ ರೀತಿಯಾಗಿ ಹೇಳಿದ್ದಾರೆ. ನೀವು ಬೇಕಾದ ಕ್ವಶನ್ ಪೇಪರ್ ಇಂಗ್ಲೀಷಲ್ಲೂ ಕೂಡ ನೋಡ್ಬೋದು. BOD ಇದಕ್ಕೆ ಸರಿಯಾದ ಉತ್ತರ ಆಗಿದೆ. ಓಕೆ, ಮುಂದಿನ ಪ್ರಶ್ನೆ ನೋಡಿ, ನೆಲದ ವಾತಾವರಣದಿಂದ ಮೇಲ್ಭಾಗದವರೆಗೆ ಇರತಕ್ಕಂಥ ಗಾಳಿಯ ಕಾಲಮ್ನಲ್ಲಿ ಇರುವ ಓಝೋನ್ ಪದರದ ಒಂದು ದಪ್ಪವನ್ನು ಯಾವುದರಿಂದ ಅಳೆಯಲಾಗುತ್ತೆ ಅಂತ ಕೇಳಿದರೆ ಡಾಪ್ಸನ್ ಯೂನಿಟ್ಗಳಿಂದ ಅಳಿತಾರೆ. ಓಕೆನಾ. ಡಾಪ್ಸನ್ ಯೂನಿಟಲ್ಲಿದೆ ನೋಡಿ, ಆಪ್ಷನ್ 2ರಲ್ಲಿದೆ. ಓಕೆನಾ, ಇದು ಸರಿಯಾದ ಉತ್ತರ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡಿ, ಯಾರು ಕರ್ನಾಟಕದ ಅರಣ್ಯದ ವಿಶ್ವಕೋಶ ಅಂತ ಇಲ್ಲಿ ಪ್ರಸಿದ್ಧರಾಗಿದ್ದಾರೆ ಅಂತ ಇಲ್ಲಿ ಕೇಳಿದರೆ ಕರ್ನಾಟಕದ ಒಂದು ಅರಣ್ಯ ವಿಶ್ವಕೋಶ ಅಂತ ಪ್ರಸಿದ್ಧರು ಅಂತ ಕೇಳಿದರೆ ನೋಡಿ, ಸಾಲು ಮರದ ತಿಮ್ಮಕ್ಕ ಅಂತ ಎಲ್ಲರೂ ಕೂಡ ಹಾಕಿಬಿಡ್ತೀರಾ. ಆದರೆ ಇಲ್ಲಿ ಸರಿಯಾದ ಉತ್ತರ ತುಳಸಿಗೌಡ ಅಂತಕ್ಕಂಥವ್ರು. ಓಕೆನಾ, ತುಳಸಿಗೌಡ ಸರಿಯಾದ ಉತ್ತರ. ಓಕೆ, ಅದೇ ರೀತಿ ನೋಡಿ, ಫೆಬ್ರವರಿ 2025ರಲ್ಲಿ ಕೇಂದ್ರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯವು ಹೆಲ್ಪ್ ನೀತಿಯ ಅಡಿಯಲ್ಲಿ 3 ಭಾಗಗಳಲ್ಲಿ ಹೈಡ್ರೋಕಾರ್ಬನ್ ಅನ್ವೇಷಣೆಯನ್ನು ಬಿಡ್ಗಳನ್ನಾಗಿ ಆಹ್ವಾನ ಮಾಡಿದೆ. ಹಾಗಾದರೆ ಈ ಕೆಳಗಿನ ಯಾವ ಒಂದು ಸೂಕ್ಷ್ಮ ಪರಿಸರ ಪ್ರದೇಶ ಪ್ರತಿಭಟನೆಗಳಿಗೆ ಕೇಂದ್ರ ಭಾಗ ಆಗಿತ್ತು ಅಂತ ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ. ಯಾವುದಪ್ಪ ಅಂತ ಅಂದರೆ ವೆಡ್ಜ್ ಬ್ಯಾಂಕ್ ಎಂಬತಕ್ಕಂಥದ್ದು. ವೆಡ್ಜ್ ಬ್ಯಾಂಕ್ ಆಪ್ಷನ್ 2 ಸರಿಯಾದ ಉತ್ತರ. ಓಕೆ, ನೆಕ್ಸ್ಟು ಇಲ್ಲಿ ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂತೆ ಪ್ರಶ್ನೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನಾನು ಡೈರೆಕ್ಟಾಗಿ ಹೇಳಿಬಿಡ್ತೇನೆ. ಆದರೆ ಇದಕ್ಕೆ ಸಂಬಂಧಪಟ್ಟಂತೆ ತರಗತಿ ಇದೆ, ಅದನ್ನು ಮುಂದೆ ನಾನು ಬರ್ತಕ್ಕಂಥ ವಿಡಿಯೋಗಳಲ್ಲಿ ಕೊಡ್ತೇನೆ. ಓಕೆನಾ. 16ನೇ ಪ್ರಶ್ನೆಗೆ ತಂದೆ ಇದಕ್ಕೆ ಸರಿಯಾದ ಉತ್ತರ ಆಗ್ತದೆ. ಓಕೆ, ನೆಕ್ಸ್ಟು 17ನೇ ಪ್ರಶ್ನೆ ಕೂಡ ಮೆಂಟಲ್ ಎಬಿಲಿಟಿ ಇದೆ, ಅದನ್ನು ಕೂಡ ನೋಡೋಣ. ಕನ್ನಡದಲ್ಲಿದೆ ನೋಡಿ. ಇಲ್ಲಿ ಮೆಂಟಲ್ ಎಬಿಲಿಟಿ ಪ್ರಶ್ನೆ, ರೇಖಾಚಿತ್ರವನ್ನು ಅಭ್ಯಸಿಸಿ ಕೆಳಗೆ ಕೇಳಲಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ಆಯ್ಕೆ ಮಾಡಿ ಅಂತ ಕೊಟ್ಟಿದ್ದಾರೆ. ಇದಕ್ಕೂ ಕೂಡ ಸರಿಯಾದ ಉತ್ತರವನ್ನು ಕೊಡ್ತೇನೆ. ಇಲ್ಲಿ 7 ಬರಬೇಕು ಸರಿಯಾದ ಉತ್ತರ. ನೆಕ್ಸ್ಟು ಮುಂದಿನ ಪ್ರಶ್ನೆ ನೋಡೋಣ. ಇದು ಕೂಡ ಮೆಂಟಲ್ ಎಬಿಲಿಟಿ ಇದೆ. ಇಲ್ಲಿ ಸರಿಯಾದ ಉತ್ತರ 60 ಡಜನ್ಗಳು ಬರಬೇಕು. ಅದೇ ರೀತಿ ಇಲ್ಲಿ ನೋಡಿ, ಇಲ್ಲೂ ಕೂಡ ಇದೆ. ಇಲ್ಲೊಂದು ಮೆಂಟಲ್ ಎಬಿಲಿಟಿ, ಇದಕ್ಕೆ 250 ರೂಪಾಯಿ ಬರಬೇಕು. ಓಕೆನಾ. ನೆಕ್ಸ್ಟು ಕೊನೆಯದಾಗಿ ಇಲ್ಲೊಂದಿದೆ ನೋಡಿ, 20ನೇ ಪ್ರಶ್ನೆ. ಇದಕ್ಕೆ ಈ ರೀತಿ ಆದರೆ ಇದಕ್ಕೆ ಯಾವುದು ಬರುತ್ತೆ ಅಂತ, ಇದಕ್ಕೆ ಆಪ್ಷನ್ A ಬರಬೇಕು, JYRNA ಅಂತ. ಓಕೆನಾ. ಇನ್ನೂ ಕೂಡ ಮೆಂಟಲ್ ಎಬಿಲಿಟಿ ಇದಾವೆ ನೋಡಿ. ಇಲ್ಲೊಂದಿದೆ ನೋಡಿ ಮೆಂಟಲ್ ಎಬಿಲಿಟಿ ಪ್ರಶ್ನೆ, ಇದಕ್ಕೆ 1 ಬರಬೇಕು. ನೆಕ್ಸ್ಟು ಮುಂದಿನ ಪ್ರಶ್ನೆ ನೋಡಿ, ಇಲ್ಲೊಂದಿದೆ ನೋಡಿ. 2025 ಸೆಪ್ಟೆಂಬರ್ 28ರಂದು ನಡೆದ ಏಷ್ಯಾ ಕಪ್ ಫೈನಲ್ನಲ್ಲಿ ಭಾರತ ಪಾಕಿಸ್ತಾನವನ್ನು ಸೋಲಿಸಿ ಪ್ರಶಸ್ತಿ ಗೆದ್ದುಕೊಂಡಿದೆ. ಹಾಗಾದರೆ ಈ ಒಂದು ಪಂದ್ಯ ನಡೆದ ಸ್ಥಳ ಅಂತ ಕೇಳಿದರೆ ಕೊಲಂಬೋದಲ್ಲಿ ಇದು ನಡೀತು. ಆಪ್ಷನ್ 3. ಇದು ಕೂಡ ಕರೆಂಟ್ ಅಫೇರ್ಸ್ನಲ್ಲಿ ನಾನು ಈಗಾಗಲೇ ಹೇಳಿದ್ದೇನೆ. ಕರೆಂಟ್ ಅಫೇರ್ಸ್ ವಿಡಿಯೋನ ನೋಡಿ, ಅಲ್ಲಿ ನಿಮಗೆ ಸಿಗ್ತದೆ. ಓಕೆನಾ. ಸೇಮ್ ಕ್ವಶನ್ಸು ಅಲ್ಲಿ ಸಿಗ್ತವೆ, ನೀವು ನೋಡ್ಕೋಬೇಕು. ನೆಕ್ಸ್ಟ್ ಇನ್ನೊಂದು ಮೆಂಟಲ್ ಎಬಿಲಿಟಿ ಬಂತು ನೋಡಿ. ಇದಕ್ಕೆ ಸರಿಯಾದ ಉತ್ತರವನ್ನು ಹೇಳಿಬಿಡೋಣ. ಇದಕ್ಕೆ 9650 ಆನ್ಸರ್ ಬರಬೇಕು. ನೆಕ್ಸ್ಟು ಇನ್ನೊಂದಿದೆ ನೋಡಿ ಮೆಂಟಲ್ ಎಬಿಲಿಟಿ ಪ್ರಶ್ನೆ, ಇದಕ್ಕೆ ಸರಿಯಾದ ಉತ್ತರವನ್ನು ಹೇಳಿಬಿಡ್ತೇನೆ. ಇದಕ್ಕೆ 30 ಲೀಟ್ರ್ ಬರಬೇಕು ಆನ್ಸರು. ನೆಕ್ಸ್ಟ್ 25ನೇ ಪ್ರಶ್ನೆ ಇದೆ ನೋಡಿ. 6 ಜನರ ಒಂದು ಸಾಲಿನಲ್ಲಿ, ಇದು ಕೂಡ ಮೆಂಟಲ್ ಎಬಿಲಿಟಿ ಇದೆ. ಇದಕ್ಕೆ ಸರಿಯಾದ ಉತ್ತರವನ್ನು ಹೇಳಿಬಿಡ್ತೇನೆ. ಇದಕ್ಕೆ C ಬರಬೇಕು. ಓಕೆನಾ. ಓಕೆ, ಹೊಂದಿಸಿ ಬರೀರಿ ಅಂತ ಬಂದಿದ್ದಾವೆ ನೋಡಿ. ನೆಕ್ಸ್ಟ್ ಪ್ರಶ್ನೆ, ಪಟ್ಟಿ 1 ಮತ್ತು ಪಟ್ಟಿ 2 ಅಂತ ಕೊಟ್ಟಿದ್ದಾರೆ. ಫತೇ ಸಾಗರ, ನಾಕೋ ಸಾಗರ, ಖೇಚಿಯೋಪಲ್ಲರಿ ಸಾಗರ ಮತ್ತು ಭೀಮ್ತಾಲ್ ಸರೋವರ ಅಂತ ಕೊಟ್ಟಿದ್ದಾರೆ. ಯಾವ್ಯಾವ ರಾಜ್ಯದಲ್ಲಿ ಇದ್ದಾವೆ ಅಂತ ಇಲ್ಲಿ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರವನ್ನು ನೋಡೋದಾದರೆ ಇಲ್ಲಿ A3 ಆಗಬೇಕು. ಫತೇ ಸಾಗರ ರಾಜಸ್ಥಾನದಲ್ಲಿದೆ. A3 ಎಲ್ಲೆಲ್ಲಿದೆ ನೋಡಿ, 3ರಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟು ನಾಕೋ ಸಾಗರ ಎಂಬತಕ್ಕಂಥದ್ದು, ನಾಕೋ ಸಾಗರ ನೋಡಿ, ನಾಕೋ ಸಾಗರ ಹಿಮಾಚಲ ಪ್ರದೇಶದಲ್ಲಿ ಕಂಡುಬರುತ್ತೆ. B1 ಆಗಬೇಕು. ಇಲ್ಲೂ ಇದೆ, ಇಲ್ಲೂ ಇದೆ, ಇಲ್ಲಿಲ್ಲ. ಹಾಗಾದರೆ ಇದೆಲ್ಲ, ಇದು ಕೂಡ ಅಲ್ಲ. ಓಕೆನಾ. ನೆಕ್ಸ್ಟು
ಸಿ 4 ಆಗಬೇಕು. ಸಿ ಯಾವುದಪ್ಪ ಅಂತಂದರೆ ಖೇಟಿಯೋಪಲರಿ ಸರೋವರ, ಇದು ಸಿಕ್ಕಿಂನಲ್ಲಿದೆ. ಹಾಗಾಗಿ ಆಪ್ಷನ್ 1 ಸರಿಯಾದ ಉತ್ತರ. ಓಕೆ, ಮುಂದಿನ ಪ್ರಶ್ನೆ ನೋಡಿ. ಸರಿಯಾಗಿ ಜೋಡಣೆ ಆಗಿರ್ತಕ್ಕಂಥ ಒಂದು ಆಯ್ಕೆಗಳನ್ನು ಆರಿಸಿ ಅಂತ ಕೊಟ್ಟಿದ್ದಾರೆ. ತುಂಬ ಈಸಿ ಇದು. ಖರೀಫ್, ರಬಿ ಮತ್ತು ಜೈದ್ ಎಂಬತಕ್ಕಂಥ ಬೆಳೆಗಳನ್ನು ಕೊಟ್ಟಿದ್ದಾರೆ. ಖರೀಫ್ನಲ್ಲಿ ಭತ್ತ ಬರ್ತದೆ, ಸರಿ ಇದೆ. ಬಾರ್ಲಿನೂ ಕೂಡ ಬರುತ್ತೆ ಖರೀಫ್ನಲ್ಲಿ. ಆದರೆ ನೆಕ್ಸ್ಟ್ ಮುಂದೆ ನೋಡೋಣ. ರಬಿನಲ್ಲಿ ಮೆಕ್ಕೆಜೋಳ ಬರೋದಿಲ್ಲ. ಇದು ಖರೀಫ್ನಲ್ಲಿ ಬರುತ್ತೆ ಮೆಕ್ಕೆಜೋಳ. ರಬಿನಲ್ಲಿ ತರಕಾರಿ ಬೆಳಿಬೋದು, ಆದರೆ ಜೈದ್ನಲ್ಲಿ ನೆಲಗಡಲೆ ಬರೋದಿಲ್ಲ. ನೆಕ್ಸ್ಟು ಖರೀಫ್ನಲ್ಲಿ ನೆಲಗಡಲೆ ಬರೋದಿಲ್ಲ. ಹಾಗಾಗಿ ಯಾವುದಪ್ಪ ಅಂತ ಅಂದರೆ 1 ಖರೀಫ್ ಭತ್ತ, ರಬಿ ಗೋಧಿ, ಜೈದ್ ತರಕಾರಿ ಅಂತಕ್ಕಂಥದ್ದು. ಓಕೆನಾ, ಆಪ್ಷನ್ 1 ಸರಿಯಾದ ಉತ್ತರ. ನೋಡಿ, NWDRP ಅಂತ ಕೊಟ್ಟಿದೆ. ಇದನ್ನು ವಿಸ್ತರಣೆ ಮಾಡಿ ಬರೆಯಿರಿ ಅಂತ ಇಲ್ಲಿ ಹೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ನೋಡ್ಬೋದು ನೀವು, ನ್ಯಾಷನಲ್ ವಾಟರ್ ಶೆಡ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಫಾರ್ ರೈನ್ಫೆಡ್ ಏರಿಯಾಸ್ ಅಂತ. ಓಕೆನಾ, ಆಪ್ಷನ್ 2 ಸರಿಯಾದ ಉತ್ತರ. ನೆಕ್ಸ್ಟು ಇಲ್ಲಿ ನೋಡಿ, ಪಟ್ಟಿ 1 ಮತ್ತು ಪಟ್ಟಿ 2 ಹೊಂದಿಸಿ ಬರೀರಿ ಅಂತ ಕೊಟ್ಟಿದ್ದಾರೆ. ಮತ್ತು ಸುಂದರಗಡ, ನೈವೇಲಿ, ಬಾಲಘಾಟ್, ಚಾಂದಮಾರಿ ಅಂತ 4 ಆಪ್ಷನ್ ಕೊಟ್ಟಿದ್ದಾರೆ. ಪಟ್ಟಿ 2 ಕೂಡ ಇಲ್ಲಿ ಕೊಟ್ಟಿದ್ದಾರೆ, ನೋಡ್ಬೋದು. ಹಾಗಾದರೆ ಸರಿಯಾದ ಉತ್ತರ ನೋಡಿ, ಸುಂದರಗಡ ಎಂಬತಕ್ಕಂಥದ್ದು ಕಬ್ಬಿಣದ ಅದಿರಿಗೆ ಸಂಬಂಧ ಹೊಂದಿದೆ. ನೆಕ್ಸ್ಟು ಇನ್ನೊಂದು ಯಾವುದಪ್ಪ ಅಂತ ಅಂದರೆ, ಸುಂದರಗಡ ಆದಮೇಲೆ ನೈವೇರಿ ಎಂಬತಕ್ಕಂಥದ್ದು ಯಾವುದಕ್ಕೆ ಅಂತ ಅಂದರೆ ಲಿಗ್ನೈಟ್ಗೆ ಸಂಬಂಧ ಹೊಂದಿದೆ, ಲಿಗ್ನೈಟ್ಗೆ. ನೆಕ್ಸ್ಟು ಮೂರನೇದು ಯಾವುದು, ಬಾಲಘಾಟ್ ಎಂಬತಕ್ಕಂಥದ್ದು ಮ್ಯಾಂಗನೀಸ್ಗೆ ಸಂಬಂಧ ಹೊಂದಿದರೆ. ಚಾಂದಮಾರಿ ಎಂಬತಕ್ಕಂಥದ್ದು ತಾಮ್ರಕ್ಕೆ ಸಂಬಂಧ ಹೊಂದಿದೆ. ಆಪ್ಷನ್ 1 ಸರಿಯಾದ ಉತ್ತರ. ಓಕೆ, ಮುಂದಿನ ಪ್ರಶ್ನೆ ನೋಡಿ. ಇಲ್ಲಿ ನೋಡಿ, ಹೇಳಿಕೆಗಳನ್ನು ಪರಿಗಣಿಸಿ ಅಂತ. ಮುಳ್ಳಯ್ಯನಗಿರಿಯನ್ನು ಹಿಂದೆ ಚಂದ್ರದ್ರೋಣ ಪರ್ವತ ಅಂತ ಕರಿತಾ ಇದ್ರು. ಹೌದು, ಚಂದ್ರದ್ರೋಣ ಪರ್ವತ ಅಂತ ಇದನ್ನು ಕರಿತಾ ಇದ್ರು. ಮುಳ್ಳಯ್ಯನಗಿರಿ ಏನಿದೆ ಕರ್ನಾಟಕದ 2ನೇ ಅತಿ ದೊಡ್ಡದ ಎತ್ತರದ ಒಂದು ಬೆಟ್ಟ ಇದೆ ಅಂತ ಕೇಳಿದರೆ. 2ನೇದಲ್ಲ, ಇದು ಮೊದಲನೇದು. ಬಿ ತಪ್ಪು. ಓಕೆನಾ, ಇದರಲ್ಲಿದೆ ಬಿ, ಇದರಲ್ಲಿದೆ. ಇವೆರಡು ತಪ್ಪು, ಇದರ ತಪ್ಪು. ಹಾಗಾಗಿ ಆಪ್ಷನ್ 2 ಸರಿಯಾದ ಉತ್ತರ. ಓಕೆನಾ, ಈಸಿಯಾಗಿ ನೀವು ಆನ್ಸರ್ ಮಾಡ್ಬೋದಿತ್ತು. ಕೆಳಗಿನವುಗಳಲ್ಲಿ ಸರಿಯಾದ ಜೋಡಣೆ ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಘಟಪ್ರಭಾ, ಮಹದಾಯಿ, ಗಂಗಾವಳಿ ಮತ್ತು ಅಘನಾಶಿನಿ ಅಂತ 4 ನದಿಗಳನ್ನು ಕೊಟ್ಟಿದ್ದಾರೆ. ಜಲಪಾತಗಳನ್ನು ಕೊಟ್ಟಿದ್ದಾರೆ. ಈ ಕಡೆ ನೋಡಿ, ಮೊದಲು ಕೇಳ್ತಾ ಇದ್ರು ಘಟಪ್ರಭಕ್ಕೆ ಇರ್ತಕ್ಕಂಥ ಜಲಪಾತದ ಹೆಸರು ಏನು ಅಂತ. ಆದರೆ ಈಗ ಏನು ಕೇಳಿದ್ದಾರೆ ನೋಡಿ, ನದಿಗಳನ್ನು, ಜಲಪಾತಗಳನ್ನು ಕೊಟ್ಬಿಟ್ಟು ಯಾವ್ಯಾವ ಒಂದು ಆಯ್ಕೆಗಳು ಉತ್ತರಗಳನ್ನು ಆರಿಸಿ ಅಂತ ಕೊಟ್ಬಿಟ್ಟಿದ್ದಾರೆ, ಯಾವ್ದು ಕರೆಕ್ಟ್ ಇದೆ ಅಂತ. ನೋಡಿ, ಸರಿಯಾದ ಉತ್ತರ ಯಾವುದಪ್ಪ ಅಂತ ಅಂದರೆ ಇಲ್ಲಿ ಅಘನಾಶಿನಿಗೆ ಅಬ್ಬೆ ಜಲಪಾತ ಬರೋದಿಲ್ಲ. ಅದನ್ನು ಬಿಟ್ಟು 3 ಕೂಡ ಸರಿ ಇದೆ. ಗಂಗಾವಳಿ, ಉಂಚಳ್ಳಿ, ಮಹದಾಯಿ, ಕಳಸ, ಘಟಪ್ರಭಾ, ಗೋಕಾಕ್ 3 ಕೂಡ ಸರಿ ಇದ್ದಾವೆ. ABC 4 ಆಪ್ಷನ್ ಸರಿ. ಅದೇ ರೀತಿ ಮುಂದಿನ ಪ್ರಶ್ನೆಗೆ ಹೋಗೋಣ. ಕೆಳಗಿನವುಗಳಲ್ಲಿ ಸರಿಯಾದ ಜೋಡಣೆಗಳನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ನೋಡಿ, ಕೋಕೋನಟ್ ದ್ವೀಪ ಇದೆ, ಅಂಜಿದೀವ ದ್ವೀಪ, ಕುರುಂಗಡ ದ್ವೀಪ ಅಂತ. ಯಾವ್ಯಾವ ಜಿಲ್ಲೆಗೆ ಕರೆಕ್ಟಾಗಿ ಇಲ್ಲಿ ಆಯ್ಕೆ ಆಗಿದ್ದಾವೆ ಅಂತ ಇಲ್ಲಿ ಹೇಳಿದ್ದಾರೆ. ನೋಡಿ, ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತ ಅಂದರೆ ಅಂಜದೀವ ದ್ವೀಪ ದಕ್ಷಿಣ ಕನ್ನಡ ಸರಿ, ಕುರುಂಗಡ ದ್ವೀಪ ಉತ್ತರ ಕನ್ನಡ ತಪ್ಪು, ಕೋಕೋನಟ್ ದ್ವೀಪ ಉಡುಪಿ ಸರಿ. ಇವೆರಡು ಸರಿ ಅಂತ ಅಂದರೆ ಆಪ್ಷನ್ 1 ಸರಿಯಾಗಿದೆ. ನೋಡಿ, ಕೋಕೋನಟ್ ದ್ವೀಪ ಏನಿದೆ, ಕೋಕೋನಟ್ ದ್ವೀಪ ಇದು ಯಾವುದಕ್ಕೆ ಅಂದರೆ ಯಾವ ಒಂದು ಜಿಲ್ಲೆಯಲ್ಲಿ ಕಂಡುಬರುತ್ತೆ ಅಂತ ಇಲ್ಲಿ ಕೇಳಿದ್ದಾರೆ. ಕೋಕೋನಟ್ ದ್ವೀಪ ಇದು ಉಡುಪಿನಲ್ಲಿ ಕಂಡುಬರ್ತದೆ. ಆದರೆ ಅಂಜದೀವ ದ್ವೀಪ ಏನಿದೆ ಇದು ಗೋವಾದಲ್ಲಿ ಕಂಡುಬರುತ್ತೆ. ಗೋವಾದಲ್ಲಿ, ದಕ್ಷಿಣ ಕನ್ನಡದಲ್ಲಿ ಬರಲ್ಲ. ಕುರುಂಗಡ ದ್ವೀಪ ಉತ್ತರ ಕನ್ನಡದಲ್ಲಿ ಕಂಡುಬರುತ್ತೆ. ಹಾಗಾಗಿ ಇದು ಎ ಮತ್ತು ಸಿ ಮಾತ್ರ ಸರಿ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡಿ, ಕೆಳಗಿನ ಮೋಡಗಳ ಕ್ರಮವನ್ನು ಅವುಗಳ ಎತ್ತರಕ್ಕೆ ಅನುಗುಣವಾಗಿ ಆಯ್ಕೆ ಮಾಡಿ ಅಂತ. ಹಿಮಕಣ ಮೋಡ, ಉನ್ನತ ಪದರ ಮೋಡ, ಹಿಮಕಣ ಪದರ ಮೋಡ, ವೃಷ್ಟಿ ಪದರ ಮೋಡ ಅಂತ ಕೊಟ್ಟಿದ್ದಾರೆ. ಹಾಗಾದರೆ ಯಾವುದು ಸರಿ ಅಂತ ನೋಡೋದಾದರೆ ಮೊದಲನೇದು ಹಿಮಕಣ ಪರ್ವತ ಮೋಡ, ನೆಕ್ಸ್ಟ್ ಅದು ಬರೋದು ಹಿಮಕಣ ಪದರ ಮೋಡ, ನೆಕ್ಸ್ಟು ಉನ್ನತ ಪದರ ಮೋಡ, ನೆಕ್ಸ್ಟು ವೃಷ್ಟಿ ಪದರ ಮೋಡ. ಆಪ್ಷನ್ 1. ಓಕೆನಾ, ಮುಂದಿನ ಪ್ರಶ್ನೆ ನೋಡಿ, ತೇವಾಂಶವನ್ನು ಅಳೆಯಲು ಬಳಸ್ತಕ್ಕಂಥ ಒಂದು ಉಪಕರಣ ಯಾವುದು ಅಂತ. ಹೈಗ್ರೋಮೀಟರ್ ಅಂತ ನಾವು ಇದನ್ನು ಬಳಸ್ತೇವೆ. ಹೈಗ್ರೋಮೀಟರ್ ತೇವಾಂಶವನ್ನು ಅಳೆಯೋದಕ್ಕೆ. ಆಪ್ಷನ್ 3ರಲ್ಲಿದೆ ನೋಡಿ, ಹೈಗ್ರೋಮೀಟರ್ ಇದಕ್ಕೆ ಸರಿಯಾದ ಉತ್ತರ. ಅದೇ ರೀತಿ ಕೆಳಗಿನ ಯಾವ ಬುಡಕಟ್ಟು ಭಾರತದಲ್ಲಿ ಹೆಚ್ಚು ವ್ಯಾಪಕವಾಗಿ ಹರಡಿದೆ ಅಂತ. ಯಾವುದಪ್ಪ ಅಂತ ಅಂದರೆ ಗೊಂಡೆ ಎಂಬತಕ್ಕಂಥ ಒಂದು ಬುಡಕಟ್ಟು ಜನಾಂಗ ಅತಿ ಹೆಚ್ಚು ಇರ್ತಕ್ಕಂಥದ್ದು. ಓಕೆನಾ, 35ನೇದು 1. ಅದೇ ರೀತಿ ಮುಂದಿನ ಪ್ರಶ್ನೆಗೆ ಬರೋದಾದರೆ ನೋಡಿ, ಕನ್ನಡ ಚಲನಚಿತ್ರ ಕಂದೀಲು ಎಂಬತಕ್ಕಂಥ ಒಂದು ಚಲನಚಿತ್ರಕ್ಕೆ ಸಂಬಂಧಪಟ್ಟಂತೆ ಕೆಳಗಿನ ಹೇಳಿಕೆಗಳು ತಪ್ಪಾಗಿದ್ದಾವೆ ಅಂತ ಇಲ್ಲಿ ಕೇಳಿದ್ದಾರೆ. ಈ ಚಲನಚಿತ್ರವನ್ನು ಯಶೋಧ ಪ್ರಕಾಶ್ ರವರು ನಿರ್ದೇಶನ ಮಾಡಿದ್ದಾರೆ. 70ನೇ ರಾಷ್ಟ್ರೀಯ ಚಲನಚಿತ್ರೋತ್ಸವ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ
ಅತ್ಯುತ್ತಮ ಕನ್ನಡ ಚಲನಚಿತ್ರ ವಿಭಾಗದಲ್ಲಿ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಯಿತು ಅಂತ ಕೊಟ್ಟಿದ್ದಾರೆ. ಈ ಚಲನಚಿತ್ರವನ್ನು ನಿರ್ದೇಶನ ಮಾಡಿದವರು ಗಿರೀಶ್ ಕಾಸರವಳ್ಳಿ ಅಂತಲೂ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ ಎ ಮತ್ತು ಸಿರಲ್ಲಿ ಒಂದು ತಪ್ಪಿರುತ್ತೆ, ಯಾಕೆಂದರೆ ಇವರು ಕೂಡ ನಿರ್ದೇಶನ, ಇದು ಸರಿ ಇರ್ಬೋದು. ಈ ರೀತಿಯಾಗಿ ನೀವು ಆನ್ಸರ್ ಮಾಡಬೇಕು. ಎ ಮತ್ತು ಸಿನಲ್ಲಿ ನೋಡಿ ಯಾವುದು ಸರಿ ಅಂತ. ಇಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂತ ಅಂದರೆ ಎ ಮತ್ತು ಸಿ ಬರೋದಿಲ್ಲ. ಇಲ್ಲಿ ಬಿ ಮತ್ತು ಸಿ ಬರ್ಬೋದು, ಎ ಮತ್ತು ಬಿ ಬರ್ಬೋದು, ಇದು ಕೂಡ ಬರೋದಿಲ್ಲ. ಇದರಲ್ಲಿ ಎರಡರಲ್ಲಿ ಒಂದು ಸರಿ ಉತ್ತರ ಇರ್ತದೆ. ಸರಿಯಾದ ಉತ್ತರ ಎ ಮತ್ತು ಬಿ. ಇದನ್ನು ನಿರ್ದೇಶನ ಮಾಡಿದವರು ಯಾರಪ್ಪ ಅಂತ ಅಂದರೆ ಯಶೋಧ ಪ್ರಕಾಶ್ ಅವರು. ಓಕೆನಾ, ಅದಕ್ಕಾಗಿ ಎ ಮತ್ತು ಬಿ ಇಲ್ಲಿ ಸರಿಯಾದ ಉತ್ತರ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡಿ, INSV ಕೌಂಡಿನ್ಯಗೆ ಸಂಬಂಧಪಟ್ಟಂತೆ ಕೆಳಗಿನ ಯಾವ ಹೇಳಿಕೆಗಳು ತಪ್ಪಾಗಿದ್ದಾವೆ ಅಂತ ನೋಡಿ. INSV ಕೌಂಡಿನ್ಯ ತನ್ನ ಚೊಚ್ಚಲ ಸಮುದ್ರಯಾನ ಪೋರಬಂದರಿನಿಂದ ಮಸ್ಕತ್ಗೆ ಬೆಳೆಸಿತು ಅಂತ ಕೊಟ್ಟಿದ್ದಾರೆ. ಈ ಒಂದು INSVಯ ಒಂದು ವಿಸ್ತೃತ ರೂಪ ಇಂಡಿಯನ್ ನೇವಲ್ ಶಿಪ್ ವೆಸಲ್ ಅಂತ. ಇದು ಕ್ರಿಸ್ತಶಕ 5ನೇ ಶತಮಾನದ ಅಜಂತಾ ಗುಹೆಗಳ ಚಿತ್ರಗಳಲ್ಲಿ ಚಿತ್ರವಾದಂತೆ ಇದು ಹೊಲಿಗೆ ಹಾಕಿದ ನೌಕಾಯಾನದ ಒಂದು ಹಡಗು ಆಗಿದೆ ಅಂತ ಇಲ್ಲಿ ಕೇಳಿದ್ದಾರೆ. ಹಾಗಾದರೆ ಯಾವ್ಯಾವ್ದು ಸರಿ? ಇಲ್ಲಿ ಬಿ ಮಾತ್ರ ಸರಿಯಾಗಿದ್ದಾವೆ. ಇದು ಕೂಡ ತಪ್ಪು, ಇದು ಕೂಡ ತಪ್ಪು. ಓಕೆನಾ, ಬಿ ಮಾತ್ರ ಸರಿ. 4 ಆಪ್ಷನ್ ಸರಿ ಇದೆ. ಏನಪ್ಪ ಅಂತಂದರೆ INSV ವಿಸ್ತೃತ ರೂಪ ಇಂಡಿಯನ್ ನೇವಲ್ ವೆಸಲ್ ಶಿಪ್ ವೆಸಲ್ ಅಂತ. ಓಕೆನಾ, ಅರ್ಥ ಆಯಿತು ಅಂದ್ಕೊಂಡಿದ್ದೇನೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡಿ. ಡಿಸೆಂಬರ್ 2025ರಲ್ಲಿ ನವದೆಹಲಿಯ ಕೆಂಪುಕೋಟೆಯಲ್ಲಿ ಜರುಗಿದ ಯುನೆಸ್ಕೋದ ಅಂತರ ಸರ್ಕಾರಿ ಸಮಿತಿಯ 20ನೇ ಅಧಿವೇಶನದಲ್ಲಿ ಭಾರತದ ಹಬ್ಬವನ್ನು ಯುನೆಸ್ಕೋದ ಮಾನವತೆಯ ಅಮೂರ್ತ ಸಾಂಸ್ಕೃತಿಕ ಪರಂಪರೆಯ ಒಂದು ಪಟ್ಟಿಯಲ್ಲಿ ಸೇರಿಸಲಾಗಿದೆ. ಯಾವ ಹಬ್ಬ ಅಂತ? ದೀಪಾವಳಿ ಇದೆ, ದಸರಾ ಇದೆ, ಗಣೇಶ ಮತ್ತು ಹೋಳಿ ಇದೆ. ಹಾಗಾದರೆ ಯಾವುದನ್ನು ಸೇರಿಸಿದ್ದಾರೆ ಅಂತ ಅಂದರೆ ದೀಪಾವಳಿನ ಸೇರಿಸಿದ್ದಾರೆ. ಓಕೆನಾ, ಮುಂದಿನ ಪ್ರಶ್ನೆ ನೋಡಿ. ನಾಸಾದ ಸ್ಪೇಸ್ ಕ್ರ್ಯೂ 9 ಎಂಬತಕ್ಕಂಥ ಒಂದು ಗಗನಯಾತ್ರಿಗಳು ಏಜೆನ್ಸಿಯ 9ನೇ ವಾಣಿಜ್ಯ ಪರಿಭ್ರಮಣ ಕಾರ್ಯಾಚರಣೆಯನ್ನು ಪೂರ್ಣಗೊಳಿಸಿದ ನಂತರ ಮೇ 2025ರಲ್ಲಿ ಯಶಸ್ವಿಯಾಗಿ ಭೂಮಿಗೆ ಮರಳುತ್ತಾರೆ. ಈ ಕೆಳಗಿನವರಲ್ಲಿ ಯಾವ ಗಗನಯಾತ್ರಿಯು ಈ ಮಿಷನ್ನಿನ ಭಾಗ ಆಗಿರಲಿಲ್ಲ ಅಂತ ಇಲ್ಲಿ ಘೋಷಣೆ ಮಾಡಿ ಅಂತ ಕೊಟ್ಟಿದ್ದಾರೆ. ಸುನೀತಾ ವಿಲಿಯಮ್ಸ್, ಬುಚ್ ವಿಲ್ಮೋರ್, ಶುಭಾಂಶು ಶುಕ್ಲಾ, ನಿಕ್ ಹೇಗ್ ಅಂತ ಕೊಟ್ಟಿದ್ದಾರೆ. ಇವರಾಗಿರಲಿಲ್ಲ, ಶುಭಾಂಶು ಶುಕ್ಲಾ ಅವರು. ಓಕೆನಾ, ನೋಡಿ ಮುಂದಿನ ಪ್ರಶ್ನೆ ರೈಲ್ವೆಗೆ ಸಂಬಂಧಪಟ್ಟಂತೆ ಪ್ರಶ್ನೆ ಇದೆ. ಭಾರತೀಯ ರೈಲ್ವೆಯು ರೈಲಿನಲ್ಲಿ ಪ್ರಯಾಣಿಸುವ ಮಹಿಳಾ ಪ್ರಯಾಣಿಕರಿಗೆ ಅವರ ಪ್ರಾರಂಭಿಕ ನಿಲ್ದಾಣದಿಂದ ಗಮ್ಯಸ್ಥಾನ ನಿಲ್ದಾಣದವರೆಗೆ ಅದರ ಸಂಪೂರ್ಣ ಪ್ರಯಾಣದ ಅವಧಿಯಲ್ಲಿ ಸುರಕ್ಷತೆ ಮತ್ತು ಭದ್ರತೆ ಒದಗಿಸುವ ಉದ್ದೇಶದಿಂದ ಪ್ರಾರಂಭ ಮಾಡಿರ್ತಕ್ಕಂಥ ಯೋಜನೆಯನ್ನು ಹೆಸರು ಮಾಡಿ ಅಂತ ಕೊಟ್ಟಿದ್ದಾರೆ. ಏನಪ್ಪ ಅಂತಂದರೆ ಇದನ್ನು ಮೇರಿ ಸಹೇಲಿ ಎಂಬತಕ್ಕಂಥದ್ದನ್ನು ಮಾಡಿದ್ದಾರೆ. ಮೇರಿ ಸಹೇಲಿ ಎಂಬತಕ್ಕಂಥದ್ದು. ಅದೇ ರೀತಿ ನೋಡಿ ಮುಂದಿನ ಪ್ರಶ್ನೆ. ನಾಗರಿಕ ನೋಂದಣಿ ವ್ಯವಸ್ಥೆಯು 2022ನೇ ವರದಿಯನ್ನು ಆಧರಿಸಿ ಭಾರತದ ಜೀವಸಾಂಖ್ಯಿಕ ಅಂಕಿಅಂಶಗಳ ಪ್ರಕಾರ ಈ ಕೆಳಗಿನ ರಾಜ್ಯಗಳನ್ನು ಲಿಂಗಾನುಪಾತಕ್ಕೆ ಸಂಬಂಧಪಟ್ಟಂತೆ ಇಳಿಕೆ ಕ್ರಮದಲ್ಲಿ ಜೋಡಿಸಿ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರವನ್ನು ನೋಡೋದಾದರೆ ಮೊದಲು ಕೇರಳ, ನೆಕ್ಸ್ಟು ಅರುಣಾಚಲ ಪ್ರದೇಶ, ನಾಗಾಲ್ಯಾಂಡ್ ಮತ್ತು ಗೋವಾ. ಆಪ್ಷನ್ 3 ಇಲ್ಲಿ ಸರಿಯಾದ ಉತ್ತರ. ಅದೇ ರೀತಿ ಮುಂದಿನ ಪ್ರಶ್ನೆ. ವೆನಿಜುವೆಲಾದ ಅಧ್ಯಕ್ಷರಾಗಿದ್ದ ನಿಕೋಲಾಸ್ ಮಡುರೋ ಅವರನ್ನು ಸೆರೆ ಹಿಡಿದ ನಂತರ ಅಲ್ಲಿಯ ಮಧ್ಯಂತರ ಅಧ್ಯಕ್ಷರಾಗಿ ಜನವರಿ 2026ರಲ್ಲಿ ಈ ಕೆಳಗಿನಲ್ಲಿ ಯಾರನ್ನು ನೇಮಕ ಮಾಡಲಾಗಿದೆ ಅಂತ. ಯಾರಪ್ಪ ಅಂತ ಇಲ್ಲಿ ಯಾರು ನೇಮಕ ಆಗಿದ್ದಾರೆ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಡೆಲ್ಸಿ ರೂಡ್ರಿಗನ್ ಎಂಬತಕ್ಕಂಥವ್ರು. ಓಕೆನಾ, ಸೇಮ್ ಕರೆಂಟ್ ಅಫೇರ್ಸ್ ಎಷ್ಟು ಕ್ವಶನ್ ಬಂದಿದ್ದಾವೆ ಅಂತಂದರೆ ಮ್ಯಾಕ್ಸಿಮಮ್ ಕರೆಂಟ್ ಅಫೇರ್ಸಿಂದನೇ ಕ್ವಶನ್ ಬಂದಿದ್ದಾವೆ. ಅದಕ್ಕಾಗಿಯೇ ಹೇಳೋದು ಕರೆಂಟ್ ಅಫೇರ್ಸ್ನ ಕರೆಕ್ಟಾಗಿ ಮಾಡ್ಕೊಳ್ಳಿ ಅಂತ. ನಮ್ಮ ಚಾನಲ್ನ ಫಾಲೋ ಮಾಡಿ. ಕರೆಂಟ್ ಅಫೇರ್ಸ್ನಲ್ಲಿ ನಿಮಗೆ ಏನಪ್ಪ ಅಂತ ನಿಮಗೆ ಎಲ್ಲ ವಿಡಿಯೋಗಳು ಇಲ್ಲಿ ಸಿಗ್ತಾ ಹೋಗ್ತವೆ. ಓಕೆ, ಮುಂದಿನ ಪ್ರಶ್ನೆ ನೋಡಿ. ಬೆಂಗಳೂರಿನ ಹೊರಗೆ ಕರ್ನಾಟಕದ ಡಿಜಿಟಲ್ ಆರ್ಥಿಕತೆಯ ವಿಸ್ತೃತ ಬೆಳವಣಿಗೆಯನ್ನು ಸಾಧಿಸುವ ಗುರಿ ಹೊಂದಿರುವ ಮತ್ತು KDEM ಎಂಬತಕ್ಕಂಥದಿಂದ ಮುನ್ನಡೆಸಲ್ಪಡುತ್ತಿರುವ ಮಿಷನನ್ನು ಹೆಸರಿಸಿ ಅಂತ ಕೊಟ್ಟಿದ್ದಾರೆ. ಯಾವುದಪ್ಪ ಅಂತ ಅಂದರೆ ಇದಕ್ಕೆ ಸರಿದ ಉತ್ತರ ಏನು ಬಿಯಾಂಡ್ ಬೆಂಗಳೂರು ಅಂತ. ಬಿಯಾಂಡ್ ಬೆಂಗಳೂರು ಆಪ್ಷನ್ 1 ಸರಿಯಾದ ಉತ್ತರ. ಅದೇ ರೀತಿ ನೋಡಿ ಇಲ್ಲೊಂದು ಪ್ರಶ್ನೆ ಇದೆ. ಕರ್ನಾಟಕದ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯನವರು ಜನವರಿ 6, 2026ರಂದು ಅತಿ ಹೆಚ್ಚು ಕಾಲ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿದ ದಾಖಲೆಯನ್ನು ಗಿಟ್ಟಿಸ್ಕೊಂಡಿದ್ದಾರೆ. ಹಾಗಾದರೆ ಆ ಮುಖ್ಯಮಂತ್ರಿಗಳು ಡ್ಯಾಶ್ ಮತ್ತು ಡ್ಯಾಶ್ ದಿನಗಳು ಅಂತ ಕೊಟ್ಟಿದ್ದಾರೆ, ಸರಿಗಟ್ಟಿದ್ದಾರೆ ಅಂತ. ಅಂದರೆ ಇನ್ನೊಬ್ಬರು ಮುಖ್ಯಮಂತ್ರಿ ಯಾರು ಅಂತ, ಅಂದರೆ ಯಾರ ಮುಖ್ಯಮಂತ್ರಿ ಸ್ಥಾನದಿಂದ ಯಾರು ಈಗ ಸೆಕೆಂಡ್ ಪ್ಲೇಸಲ್ಲಿದ್ದಾರೆ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರವನ್ನು ನೋಡಿದರೆ ಡೈರೆಕ್ಟಾಗಿ ಹೇಳ್ಬೋದು ದೇವರಾಜ್ ಅರಸ್ ಅವರು. ಓಕೆನಾ. ಓಕೆ, ಮುಂದಿನ ಪ್ರಶ್ನೆ ನೋಡಿ. ಬಾಂಗ್ಲಾದೇಶದ ಮಾಜಿ ಪ್ರಧಾನಮಂತ್ರಿ ಖಲೀದಾ ಜಿಯಾರ್ ಅವರಿಗೆ ಸಂಬಂಧಪಟ್ಟಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿದ್ದಾವೆ ಅಂತ. ಅವರು ದೇಶದ ದ್ವಿತೀಯ ಮಹಿಳಾ ಪ್ರಧಾನಮಂತ್ರಿಗಳು ಆಗಿದ್ದರು ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟು ಅವರ ಪತಿ ಜಿಯಾವುರ್ ರೆಹಮಾನ್ ಆಗಿದ್ದರು ಅಂತ.
ನೆಕ್ಸ್ಟು ಮೂರನೇದು ಅವರು ಬಾಂಗ್ಲಾದೇಶ್ ನ್ಯಾಷನಲಿಸ್ಟ್ ಪಕ್ಷಕ್ಕೆ ಸೇರಿದವರು ಅಂತ ಕೊಟ್ಟಿದ್ದಾರೆ. ಹಾಗಾದರೆ ಯಾವ್ದು ಸರಿ ಅಂತ ಅಂದರೆ ಎಲ್ಲವೂ ಕೂಡ ಸರಿ. ಹಾಗಾಗಿ ಆಪ್ಷನ್ 4 ಸರಿಯಾದ ಉತ್ತರ. ಓಕೆ, ಮುಂದಿನ ಪ್ರಶ್ನೆ ನೋಡಿ. ಕೇಂದ್ರ ಪ್ರಾಯೋಜಿತ ಪರಿಶಿಷ್ಟ ರಾಷ್ಟ್ರೀಯ ಗ್ರಾಮ ಸ್ವರಾಜ್ ಅಭಿಯಾನ RGSA ಇದರ ಅವಧಿ ಎಷ್ಟು ಅಂತ ಕೇಳಿದರೆ ನೋಡಿ, ಈ ಥರನೂ ಕೂಡ ಕ್ವಶನ್ ಬರ್ತಾವಂತ ಅಂದರೆ ನೀವು ನಂಬಬೇಕು. ಸೇಮ್ ಡೇಟ್ಗಳನ್ನು ಕೊಟ್ಟಿದ್ದಾರೆ ಎಷ್ಟು ವರ್ಷ ಅಂತ. ಹಾಗಾದರೆ ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತಂದರೆ 1/4/2022ರಿಂದ 31/3/2026. ನೆಕ್ಸ್ಟು ಮುಂದಿನ ಪ್ರಶ್ನೆ ನೋಡಿ. ದ ಸೌತ್ ಕೆನರಾ ಡಿಸ್ಟ್ರಿಕ್ಟ್ ಸೆಂಟ್ರಲ್ ಕೋಆಪರೇಟಿವ್ ಬ್ಯಾಂಕ್ 1914ರಲ್ಲಿ ಇದನ್ನು ಕೇಂದ್ರ ಕಚೇರಿಯನ್ನು ಯಾವ ಒಂದು ಕೇಂದ್ರ ಕಚೇರಿ ಮುಖಾಂತರ ಇಲ್ಲಿ ಪ್ರಾರಂಭ ಮಾಡಲಾಯಿತು ಅಂತ. ಡಿಸ್ಟ್ರಿಕ್ಟ್ ಸೆಂಟ್ರಲ್ ಕೋಆಪರೇಟಿವ್ ಬ್ಯಾಂಕ್ ಸ್ಟಾರ್ಟ್ ಆಯಿತು 14ರಲ್ಲಿ. ಹಾಗಾದರೆ ಇದರ ಕೇಂದ್ರ ಕಚೇರಿ ಯಾವುದು ಅಂತ ಕೇಳಿದರೆ ಯಾವುದಪ್ಪ ಅಂತಂದರೆ ಮಂಗಳೂರು. ಅದೇ ರೀತಿ ನೋಡಿ, KMF ಇದಕ್ಕೆ ಸಂಬಂಧಪಟ್ಟಂತೆ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿದ್ದಾವೆ ಅಂತ. KMF ಏನಿದೆ ದಕ್ಷಿಣ ಭಾರತದ ಅತಿ ದೊಡ್ಡ ಕೋಆಪರೇಟಿವ್ ಡೈರಿ ಫೆಡರೇಷನ್ ಆಗಿದೆ ಅಂತ. ಎರಡನೇದು, ಕರ್ನಾಟಕ ರಾಜ್ಯದಲ್ಲಿ 13 ಜಿಲ್ಲಾ ಕೋಆಪರೇಟಿವ್ ಮಿಲ್ಕ್ ಯೂನಿಯನ್ಗಳಿದ್ದಾವೆ ಅಂತ. ಮೂರನೇದು, KMFನ ಸೆಂಟ್ರಲ್ ಕ್ವಾಲಿಟಿ ಅಶ್ಯೂರೆನ್ಸ್ ಲ್ಯಾಬೋರೇಟರಿ ಬೆಂಗಳೂರಿನಲ್ಲಿದೆ ಅಂತ ಕೇಳಿದ್ದಾರೆ. ಹಾಗಾದರೆ ಯಾವ್ಯಾವ್ದು ಸರಿ ಅಂತ ಅಂದರೆ 4 ಕೂಡ ಸರಿಯಾಗಿದ್ದಾವೆ, 3 ಕೂಡ ಸರಿಯಾಗಿದ್ದಾವೆ. ಹಾಗಾಗಿ ಆಪ್ಷನ್ 4 ಸರಿಯಾದ ಉತ್ತರ. ಓಕೆ, ಇಲ್ಲೊಂದು ಪ್ರಶ್ನೆ ಇದೆ ನೋಡಿ. ದ ಪ್ರಾವಿಷನ್ ಆಫ್ ದಿ ಪಂಚಾಯತ್ಸ್ ಇದರ ಒಂದು ಆ್ಯಕ್ಟ್ನ ಪ್ರಕಾರ, ಪೇಸಾ ಆ್ಯಕ್ಟ್ನ ಪ್ರಕಾರ ಡ್ಯಾಶ್ ಸಮಿತಿ ಶಿಫಾರಸುಗಳನ್ನು ಆಧರಿಸಿ ಅಂತ ಕೊಟ್ಟಿದ್ದಾರೆ. ಈ ಒಂದು ಪೇಸಾ ಆ್ಯಕ್ಟ್ ಇದು ಭುರಿಯಾ ಎಂಬತಕ್ಕಂಥ ಒಂದು ಸಮಿತಿಯ ಒಂದು ಇದನ್ನು ಆಧರಿಸಿದೆ. ಆಪ್ಷನ್ 4. ಅದೇ ರೀತಿ ಮುಂದಿನ ಪ್ರಶ್ನೆ, ಅಬ್ದುಲ್ ನಜೀರ್ ಸಾಬ್ ರಾಜ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಂಸ್ಥೆ ಇರತಕ್ಕಂಥ ಸ್ಥಳ ಯಾವುದು ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಮೈಸೂರು ಅಂತ. ಮೈಸೂರಿನಲ್ಲಿ ಇದು ಕಂಡು ಬರ್ತದೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, R. ಚಿದಂಬರ್ ಅವರು 2002ರಿಂದ 2018 ಅವಧಿಯಲ್ಲಿ 3 ಪ್ರಧಾನಮಂತ್ರಿಗಳ ಅಧಿಕಾರಾವಧಿಯಲ್ಲಿ ಭಾರತ ಸರ್ಕಾರಕ್ಕೆ 2ನೇ ಪ್ರಧಾನ ವೈಜ್ಞಾನಿಕ ಸಲಹೆಗಾರರಾಗಿ ಸೇವೆ ಸಲ್ಲಿಸಿದ್ದಾರೆ. ಹಾಗಾದರೆ ಆ ಪ್ರಧಾನಮಂತ್ರಿಗಳು ಯಾರ್ಯಾರು ಅಂತ ಕೇಳಿದರೆ ಅಟಲ್ ಬಿಹಾರಿ ವಾಜಪೇಯಿ, ಇಂದ್ರ ಕುಮಾರ್ ಗೌಜ್ರಾಲ್, ಮನಮೋಹನ್ ಸಿಂಗ್, ನರೇಂದ್ರ ಮೋದಿ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಸರಿಯಾದ ಉತ್ತರ ಯಾವುದಪ್ಪ ಅಂತ ನೋಡೋದಾದರೆ ನಾವು ಇಲ್ಲಿ A, C ಮತ್ತು D, ಆಪ್ಷನ್ 4 B ಬರೋದಿಲ್ಲ. ಇವರನ್ನ ಬಿಟ್ಟು A, C, D. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ನೋಡಿ, ಮುಂದಿನ ಪ್ರಶ್ನೆ ಏನಿದೆ ಅಂತ ಅಂದರೆ ಇಲ್ಲಿ ಪಟ್ಟಿ 1ರಲ್ಲಿ ಏಕಲವ್ಯ ಪ್ರಶಸ್ತಿ ವಿಜೇತರು, 2ರಲ್ಲಿ ಸಂಬಂಧಿಸಿದ ಕ್ರೀಡೆ ಅಂತ. ನೋಡಿ, B. ಹರಿಪ್ರಸಾದ್, ರಾಬಿನ್ ಉತ್ತಪ್ಪ ಎಲ್ಲರಿಗೂ ಕೂಡ ಗೊತ್ತಿದೆ ಕ್ರಿಕೆಟ್ ಅಂತ. ಕ್ರಿಕೆಟ್ನಲ್ಲಿ ಇಲ್ಲಿದ್ದಾರೆ ರಾಬಿನ್ ಉತ್ತಪ್ಪ 1, ಅಂದರೆ B1 ಬರಬೇಕು. B1 ಎಲ್ಲಿದೆ? ಇಲ್ಲೊಂದಿದೆ, ಇಲ್ಲೊಂದಿದೆ. B ಮತ್ತು 2 ಮತ್ತು 3ರಲ್ಲಿ ಒಂದು ಆಪ್ಷನ್ ಇದ್ದೇ ಇರುತ್ತೆ. ಓಕೆನಾ. ನೆಕ್ಸ್ಟು K. ಉತ್ತಪ್ಪ ಮತ್ತು ಮಮತಾ ಪೂಜಾರಿ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರವನ್ನು ನಾವು ನೋಡೋದಾದರೆ ಇಲ್ಲಿ ಒಂದನೇದು ಹರಿಪ್ರಸಾದ್ ಅವರು ಯಾವ ಗೇಮ್ಗೆ ಸಂಬಂಧ ಹೊಂದಿದ್ದಾರೆ ಅಂತ ಅಂದರೆ ಇಲ್ಲಿ ವಾಲಿಬಾಲ್ಗೆ ಸಂಬಂಧ ಹೊಂದಿರ್ತಾರೆ. ಇದು ಸರಿಯಾದ ಉತ್ತರ B. ನೆಕ್ಸ್ಟು ರಾಬಿನ್ ಉತ್ತಪ್ಪ ಅವರು ಕ್ರಿಕೆಟು, C. NK ಉತ್ತಪ್ಪ ಅವರು ಹಾಕಿ, D. ಮಮತಾ ಪೂಜಾರಿ ಅವರು ಕಬಡ್ಡಿ. ಓಕೆನಾ. ಮುಂದಿನ ಪ್ರಶ್ನೆ ನೋಡಿ, ಏನಪ್ಪ ಅಂತಾನೆ ಭಾರತದ ಮೊದಲ ಸಹಕಾರ ಸಂಘ ಯಾವ ವರ್ಷ ಮತ್ತು ಯಾವ ರಾಜ್ಯದಲ್ಲಿ ಪ್ರಾರಂಭ ಆಯಿತು ಅಂತ. ಮೊದಲ ಕೋಆಪರೇಟಿವ್ ಸೊಸೈಟಿ ಅಂತ ಎಲ್ಲಿ ಮತ್ತು ಯಾವ ಒಂದು ವರ್ಷದಲ್ಲಿ ಅಂತ ಕೇಳಿದ್ದಾರೆ. ನೋಡಿ, ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತ ಅಂದರೆ 1904ರಲ್ಲಿ ಸ್ಥಾಪನೆ ಆಗುತ್ತೆ. ನೆಕ್ಸ್ಟು ಮತ್ತು ಮಹಾರಾಷ್ಟ್ರದಲ್ಲಿ ಬರುತ್ತೆ. ಓಕೆನಾ. ಇದು ತುಂಬ ಇಂಪಾರ್ಟೆಂಟು. ಇದು ಕೂಡ ಸೇಮ್ ಕ್ವಶನ್ನು ನಮ್ಮ ಒಂದು ತರಗತಿಗಳಲ್ಲಿ ಇದನ್ನು ಕೂಡ ಮಾಡಿದ್ದೇವೆ, ನೀವು ನೋಡ್ಬೋದು. ಕರೆಕ್ಟಾಗಿ ಫಾಲೋ ಮಾಡಿದರೆ ನಿಮಗೆ ಮಿನಿಮಮ್ 10 to 20 ಕ್ವಶನ್ಸ್ ಕರೆಂಟ್ ಅಫೇರ್ಸಿಂದ ಬಂದಿದ್ದಾವೆ. ಮತ್ತು ಇಲ್ಲಿ ಸ್ಟಾಟಿಕ್ಕಿಂದ ಪೋರ್ಷನಿಂದನೂ ಕೂಡ ನಮ್ಮ ಒಂದು ಚಾನಲಲ್ಲಿ ನಿಮಗೆ ಕ್ವಶನ್ಸ್ಗಳು ಕಾಣಸಿಗ್ತವೆ. ಓಕೆ, ಮುಂದಿನ ಪ್ರಶ್ನೆ ನೋಡಿ. ಕರ್ನಾಟಕದಲ್ಲಿ ಯಶಸ್ವಿನಿ ಕೋಆಪರೇಟಿವ್ ಡೆವಲಪ್ಮೆಂಟ್ ಹೆಲ್ತ್ ಕೇರ್ ಟ್ರಸ್ಟ್ನ ಮುಖ್ಯ ಪೋಷಕರು ಯಾರು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರವನ್ನು ನೋಡೋದಾದರೆ ಸಹಕಾರ ಸಚಿವರು ಬರ್ತಾರೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಭಾರತದ ಆರ್ಥಿಕ ಸಮೀಕ್ಷೆಯನ್ನು ಹಣಕಾಸು ಸಚಿವಾಲಯದ ಈ ಕೆಳಗಿನ ಯಾವ ಇಲಾಖೆ ಸಿದ್ಧಪಡಿಸಿದಂತೆ ಇಲ್ಲಿ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರವನ್ನು ನೋಡೋದಾದರೆ ಆರ್ಥಿಕ ವ್ಯವಹಾರಗಳ ಇಲಾಖೆ. ಆಪ್ಷನ್ 3 ಸರಿಯಾದ ಉತ್ತರ. ಅದೇ ರೀತಿ ಮುಂದಿನ ಪ್ರಶ್ನೆಗೆ ಹೋಗೋಣ. ಏನಪ್ಪ ಮುಂದಿನ ಪ್ರಶ್ನೆ ಅಂತ ಅಂದರೆ ಕೇಂದ್ರೀಯ ಸೇವೆಗಳ ಅಧಿಕಾರಿಗಳ ಸಮಿತಿ ಮತ್ತು ಸೇವೆಗೆ ಸಂಬಂಧಪಟ್ಟಂತೆ ವಿವಾದಗಳನ್ನು ತೀರ್ಮಾನ ಮಾಡ್ತಕ್ಕಂಥ ನ್ಯಾಯಮಂಡಳಿ ಆಯೋಗ ಯಾವುದು ಅಂತ. ನೋಡಿ, ಕ್ಯಾಟ್ ಎಂಬತಕ್ಕಂಥದ್ದು ಮಾಡುತ್ತೆ. ಕ್ಯಾಟ್ ಎಂಬತಕ್ಕಂಥದ್ದು ಮಾಡುತ್ತೆ. ಹಾಗಾದರೆ ಸರಿಯಾದ ಉತ್ತರವನ್ನು ನೋಡೋದಾದರೆ ಇಲ್ಲಿ ಕೇಂದ್ರೀಯ ಆಡಳಿತಾತ್ಮಕ ಮಂಡಳಿ ಅಂತ. ಆಪ್ಷನ್ 1. ಎಲ್ಲರಿಗೂ ಕೂಡ ಗೊತ್ತಿದೆ ಈಗ ಕ್ಯಾಟ್ ಎಲ್ಲ ಏನೇನು ಮಾಡ್ತಿದೆ ಅಂತ. ಅದನ್ನು ನೋಡಿರ್ತೀರ ಎಲ್ಲರೂ ಕೂಡ. ಇದಕ್ಕೆ ಸರಿಯಾದ ಉತ್ತರವನ್ನು ಕೂಡ ಹಾಕಿರ್ತೀರ. ಓಕೆನಾ. ಮುಂದಿನ ಪ್ರಶ್ನೆ ನೋಡಿ,
ಭಾರತೀಯ ಪೌರತ್ವವನ್ನು ಪಡೆಯಲು ಅರ್ಹತೆಗಳನ್ನು ನಿಗದಿಗೊಳಿಸುವ ಅಧಿಕಾರ ಯಾರಿಗೆ ಇದೆ ಅಂತ ಕೇಳಿದರೆ, ಯಾರಿಗಿದೆ ಅಂತ ಅಂದರೆ ಸಂಸತ್ತಿಗಿದೆ. 57ನೇದು 4 ಸಂಸತ್ತಿಗೆ ಈ ಒಂದು ಅಧಿಕಾರ ಇರ್ತಕ್ಕಂಥದ್ದು. ನೆಕ್ಸ್ಟು ಮುಂದಿನ ಪ್ರಶ್ನೆ ಹೇಳಿಕೆ ಕೊಟ್ಟಿದ್ದಾರೆ ನೋಡಿ. ಭಾರತದ ಸಂವಿಧಾನದಲ್ಲಿ ಜಾತ್ಯತೀತತೆ ಸೆಕ್ಯುಲರಿಸಮ್ ಕುರಿತು ಹೇಳಿಕೆ ಅಂತ ಕೊಟ್ಟಿದ್ದಾರೆ. ಜಾತ್ಯತೀತ ಪದವನ್ನು 1976-42ನೇ ಸಾಂವಿಧಾನಿಕ ತಿದ್ದುಪಡಿ ಮೂಲಕ ಪ್ರಸ್ತಾವನೆಗೆ ಸೇರಿಸಲಾಯಿತು ಅಂತ ಒಂದು. ನೆಕ್ಸ್ಟ್ 2ನೇದು ಧಾರ್ಮಿಕ ಸ್ವಾತಂತ್ರ್ಯವನ್ನು ಖಾತರಿಗೊಳಿಸುವ 25ನೇ ಮತ್ತು 28ನೇ ಸಾಂವಿಧಾನಿಕ ವಿಧಿಗಳು ಭಾರತವು ಜಾತ್ಯತೀತ ರಾಷ್ಟ್ರವಾಗಿರಲು ಆದೇಶಿಸುತ್ತವೆ ಅಂತ ಇಲ್ಲಿ ಕೇಳಿದ್ದಾರೆ. ಹಾಗಾದರೆ ಸರಿಯಾದ ಉತ್ತರವನ್ನು ಇಲ್ಲಿ ಆಯ್ಕೆ ಮಾಡಿ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಹೇಳಿಕೆ 1 ಮತ್ತು ಹೇಳಿಕೆ 2 ಎರಡೂ ಕೂಡ ಸರಿ. ಆದರೆ ಒಂದನ್ನು ಹೇಳಿಕೆ 2 ವಿವರಣೆ ಮಾಡ್ತಾ ಇಲ್ಲ ಅಂತ. ಹಾಗಾಗಿ ಆಪ್ಷನ್ 2 ಸರಿಯಾದ ಉತ್ತರ ನೋಡಿ. ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಲ್ಲಿ ಸ್ಪರ್ಧೆ ಮಾಡಲು ಅಗತ್ಯವಾದ ಕನಿಷ್ಠ ವಯಸ್ಸು ಕೇಳಿದರೆ 21 ವರ್ಷ ಬೇಕು. ಓಕೆನಾ, ಆಪ್ಷನ್ 1 ಸರಿಯಾದ ಉತ್ತರ. ನೆಕ್ಸ್ಟು ಸಂವಿಧಾನದ ತಿದ್ದುಪಡಿಗೆ ಸಂಬಂಧಪಟ್ಟಂತೆ ವಿಧಿ ಮತ್ತು ಭಾಗ ಅಂತ ಕೊಟ್ಟಿದ್ದಾರೆ. ಡೈರೆಕ್ಟಾಗಿ ಆನ್ಸರ್ ಮಾಡ್ತೀರಾ. 368ನೇ ವಿಧಿ ಮತ್ತು ಭಾಗ 20ನೇದು ಅಂತ. ಓಕೆ, ಮುಂದಿನ ಪ್ರಶ್ನೆ ನೋಡಿ. ST ಅವರಿಗೆ ಸಂಬಂಧಪಟ್ಟಂತೆ ರಾಷ್ಟ್ರೀಯ ಆಯೋಗಕ್ಕೆ ಸಂಬಂಧಪಟ್ಟಂತೆ ಕೆಳಗಿನ ಹೇಳಿಕೆಗಳನ್ನು ಓದಿ ಅಂತ. ಈ ಒಂದು ಆಯೋಗ ಸಾಂವಿಧಾನಿಕ ಸಂಸ್ಥೆ. ನೆಕ್ಸ್ಟು 338A ವಿಧಿ ಆಯೋಗದ ಸ್ಥಾಪನೆಗೆ ಅವಕಾಶ ಮಾಡುತ್ತೆ. ನೆಕ್ಸ್ಟು 3ನೇದು ಪ್ರತ್ಯೇಕ ಅನುಸೂಚಿತ ಬುಡಕಟ್ಟುಗಳ ರಾಷ್ಟ್ರೀಯ ಆಯೋಗ 2004ರಲ್ಲಿ ಅಸ್ತಿತ್ವಕ್ಕೆ ಬಂತು. 4ನೇದು ಭಾರತದ ರಾಷ್ಟ್ರಪತಿಗಳು ಆಯೋಗದ ಅಧ್ಯಕ್ಷರು ಆಗಿರ್ತಾರೆ ಅಂತ. ಹಾಗಾದರೆ ಯಾವ್ಯಾವ್ದು ಸರಿ ಅಂತ ಇಲ್ಲಿ ಕೇಳಿದರೆ, ಇದಕ್ಕೆ ಸರಿಯಾದ ಉತ್ತರ A, B ಮತ್ತು C. ಇಲ್ಲಿ ರಾಷ್ಟ್ರಪತಿಗಳು ಆಯೋಗದ ಅಧ್ಯಕ್ಷರು ಆಗಿರೋದಿಲ್ಲ. ಓಕೆ, ಇಲ್ಲೂ ಕೂಡ ಇಲ್ಲೊಂದು ಹೊಂದಿಸಿ ಬರೀರಿ ಅಂತ ಕೊಟ್ಟಿದ್ದಾರೆ ನೋಡಿ. ಮೂಲಗಳು 1 ಎರವಲು ಪಡೆದ ಲಕ್ಷಣ ಅಂತ. ಐರ್ಲೆಂಡ್ ಸಂವಿಧಾನ, ಆಸ್ಟ್ರೇಲಿಯಾ ಸಂವಿಧಾನ, ಫ್ರಾನ್ಸ್ ಸಂವಿಧಾನ ಮತ್ತು ದಕ್ಷಿಣ ಆಫ್ರಿಕಾ ಸಂವಿಧಾನ ಅಂತ. ಇಲ್ಲಿ ಯಾವ್ಯಾವುದರಿಂದ ಏನನ್ನು ತೆಗೆದುಕೊಂಡಿದ್ದೇವೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ. ಹಾಗಾದರೆ ಇದಕ್ಕೆ ಸರಿಯಾದ ಉತ್ತರವನ್ನು ನೋಡೋದಾದರೆ, ಐರ್ಲೆಂಡ್ ಸಂವಿಧಾನದಿಂದ ನಾವು ನೀತಿ ನಿರ್ದೇಶಕ ತತ್ವಗಳನ್ನು ತೆಗೆದುಕೊಂಡಿದ್ದೇವೆ. ಆಸ್ಟ್ರೇಲಿಯಾದಿಂದ ಸಮವರ್ತಿ ಪಟ್ಟಿನ ತೆಗೆದುಕೊಂಡಿದ್ದೇವೆ. ನೆಕ್ಸ್ಟು ಫ್ರಾನ್ಸ್ನಿಂದ ಪ್ರಸ್ತಾವನೆಯಲ್ಲಿರ್ತಕ್ಕಂಥ ಸ್ವಾತಂತ್ರ್ಯ ಮತ್ತು ಭ್ರಾತೃತ್ವ ಎಂಬತಕ್ಕಂಥ ಪದವನ್ನು ತೆಗೆದುಕೊಂಡಿದ್ದೇವೆ. ಕೊನೆಯದಾಗಿ ದಕ್ಷಿಣ ಆಫ್ರಿಕಾದಿಂದ ಸಂವಿಧಾನದ ತಿದ್ದುಪಡಿ ವಿಧಾನ ಮತ್ತು ರಾಜ್ಯಸಭೆಗೆ ಸದಸ್ಯರನ್ನು ಚುನಾಯಿಸುವ ವಿಧಾನವನ್ನು ತೆಗೆದುಕೊಂಡಿದ್ದೇವೆ. ಹಾಗಾದರೆ ಯಾವ್ದು ಸರಿ ಅಂತ ಅಂದರೆ ಆಪ್ಷನ್ 3. ನೆಕ್ಸ್ಟು ಹೊಸ ಅಖಿಲ ಭಾರತ ಸೇವೆಯನ್ನು ಹೇಗೆ ಸೃಜನೆ ಮಾಡ್ಬೋದು ಅಂತ ಕೇಳಿದರೆ, ನಾವು ಹೊಸ ಅಖಿಲ ಭಾರತ ಒಂದು ಸೇವೆಯನ್ನು ಇಲ್ಲಿ ರಾಜ್ಯಸಭೆಯಲ್ಲಿ ನಿರ್ಣಯದ ಮೂಲಕ ನಾವು ಮಾಡಬಹುದು. 63ನೇದು ಯಾವುದಪ್ಪ ಅಂತ ಅಂದರೆ 1 ರಾಜ್ಯಸಭೆಯ ನಿರ್ಣಯ ಮೂಲಕ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಣ. ಏನಪ್ಪ ಮುಂದಿನ ಪ್ರಶ್ನೆ ಅಂತ ಅಂದರೆ, ಭಾರತದ ಸಂವಿಧಾನದ 101ನೇ ತಿದ್ದುಪಡಿಗೆ ಸಂಬಂಧಪಟ್ಟಂತೆ ಕೆಳಗಿನ ಹೇಳಿಕೆ ಪರಿಗಣಿಸಿ ಅಂತ. ಇದನ್ನು 15ರಲ್ಲಿ ಅಂಗೀಕಾರ ಮಾಡಿತು ಅಂತ, 2015ರಲ್ಲಿ. ನೆಕ್ಸ್ಟು GSTಗೆ ಅನುವು ಮಾಡಿಕೊಡ್ತು ಅಂತ. ಇದು GST ಮಂಡಳಿ ಸ್ಥಾಪನೆಗೆ ಅವಕಾಶ ನೀಡ್ತು ಅಂತ. 3 ಕೊಟ್ಟಿದ್ದಾರೆ. ಹಾಗಾದರೆ ಯಾವ್ದು ಸರಿ ಅಂತ ಅಂದರೆ, ಕೆಳಗಿನ ಹೇಳಿಕೆಗಳಲ್ಲಿ ಯಾವ್ದು ತಪ್ಪಾಗಿದೆ ಅಂತ ಕೇಳಿದ್ದಾರೆ ನೋಡಿ. A ಮಾತ್ರ ತಪ್ಪಾಗಿದೆ, 15ರಲ್ಲಿ ಅಂಗೀಕಾರ ಮಾಡಿಲ್ಲ. ನೆಕ್ಸ್ಟು ಮುಂದಿನ ಪ್ರಶ್ನೆ ನೋಡಿ. ಮುನ್ಸಿಪಲ್ ಕಾರ್ಪೊರೇಷನ್ ಮುನ್ಸಿಪಲ್ ಕಮಿಷನರ್ಗಳನ್ನು ಯಾರು ನೇಮಕ ಮಾಡ್ತಾರೆ ಅಂತ ಇಲ್ಲಿ ಕೇಳಿದರೆ, ಯಾರಪ್ಪ ಮಾಡ್ತಾರೆ ಅಂತ ರಾಜ್ಯ ಸರ್ಕಾರ ನೇಮಕ ಮಾಡ್ತದೆ. 65ನೇದು ಏನಪ್ಪ ಅಂದರೆ 4ನೇದು ರಾಜ್ಯ ಸರ್ಕಾರ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡಿ. ಕೆಳಗೆ ನೀಡಿರ್ತಕ್ಕಂಥ ರಾಜ್ಯ ನೀತಿ ನಿರ್ದೇಶಕ ತತ್ವಗಳಿಗೆ ಸಂಬಂಧಪಟ್ಟಂತೆ ಹೇಳಿಕೆಗಳನ್ನು ಓದಿ ಅಂತ. ಈ ಒಂದು ಭಾರತ ಸಂವಿಧಾನದ 4ನೇ ಭಾಗದಲ್ಲಿ ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ಸೇರಿಸಲಾಗಿದೆ ಅಂತ. ನೆಕ್ಸ್ಟು 2ನೇದು ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ಕಾನೂನಿನ ಮೂಲಕ ಅನುಷ್ಠಾನಗೊಳಿಸ್ಬೋದು ಅಂತ. 3ನೇದು ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ನ್ಯಾಯ ರಕ್ಷಿತವಾದವುಗಳು ಅಂತ ಕೊಟ್ಟಿದ್ದಾರೆ, ಜಸ್ಟಿಫೈಯಬಲ್ ಅಂತ. ನೋಡಿ 66ನೇದು ಸರಿಯಾದ ಉತ್ತರ ಏನಪ್ಪ ಅಂತ ಅಂದರೆ 1 ಮಾತ್ರ, ಅಂದರೆ A ಮಾತ್ರ ಅಂತ ಕೊಟ್ಟಿದ್ದಾರೆ. ಇದು ಮಾತ್ರ ಸರಿ, ಇವೆರಡೂ ಕೂಡ ತಪ್ಪು. ಅದೇ ರೀತಿ ನೋಡಿ ಮುಂದಿನ ಪ್ರಶ್ನೆ. ಭಾರತ ಸರ್ಕಾರದ ಕಾಯ್ದೆ 1935 ಕುರಿತು ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ಕಾಯ್ದೆಯು ಕೇಂದ್ರ ಮತ್ತು ಪ್ರಾಂತ್ಯಗಳ ನಡುವೆ ಅಧಿಕಾರ ವಿಭಜನೆಯನ್ನು ಮಾಡ್ತು ಅಂತ. ನೆಕ್ಸ್ಟು 2ನೇದು ಕಾಯ್ದೆಯು ಕೇಂದ್ರದಲ್ಲಿ ದ್ವಿಸರ್ಕಾರ ಅಳವಡಿಸಿಕೊಳ್ಳಲು ಅವಕಾಶ ನೀಡಿತು ಅಂತ. ನೆಕ್ಸ್ಟು 3ನೇದು ಕಾಯ್ದೆಯು ಸಾರ್ವತ್ರಿಕ ಮತದಾನ ಹಕ್ಕನ್ನು ಪರಿಚಯ ಮಾಡ್ತು ಅಂತ. 4ನೇದು ಕಾಯ್ದೆಯು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಸ್ಥಾಪನೆಗೆ ಅವಕಾಶ ಮಾಡ್ತು ಅಂತ. ಹಾಗಾದರೆ ಯಾವ್ಯಾವ್ದು ಸರಿ ಅಂತ ಕೇಳಿದರೆ, ಇದಕ್ಕೆ ಸರಿಯಾದ ಉತ್ತರವನ್ನು ನೋಡೋದಾದರೆ ಇಲ್ಲಿ A, B ಮತ್ತು D. ಇಲ್ಲಿ C ಏನಿದೆ, ಕಾಯ್ದೆಯು ಸಾರ್ವತ್ರಿಕ ಮತದಾನದ ಹಕ್ಕವನ್ನು ಪರಿಚಯ ಮಾಡ್ತು ಅಂತ. ಇದು ತಪ್ಪು. ಇದು ಅದನ್ನು ಬಿಟ್ಟು ಎಲ್ಲವೂ ಕೂಡ ಸರಿಯಾಗಿದ್ದಾವೆ. ಆಯಿತಾ? ಇನ್ನು ಕೂಡ ಒಂದು 30 ಕ್ವಶನ್ ಇದ್ದಾವೆ, ನೋಡ್ಕೊಂಬಿಡೋಣ. ಯಾಕೆಂದರೆ 2 ವಿಡಿಯೋ ಆಯಿತು ಅಂತ ನೀವು ಕೂಡ ನೋಡೋದಿಲ್ಲ, ಒಂದರಲ್ಲೇ ಹೇಳಿಬಿಡ್ತೇನೆ.
ಕೆಳಗೆ ಕೊಟ್ಟಿರುವ ಭಾರತದ ಉಪರಾಷ್ಟ್ರಪತಿಗಳಲ್ಲಿ ಅವಿರೋಧವಾಗಿ ಚುನಾಯಿತರಾದರು ಯಾರು ಅಂತ ಕೇಳಿದರೆ, ಯಾರಪ್ಪ ಅವಿರೋಧವಾಗಿ ಚುನಾಯಿತ ಇರಿದ್ರು ಅಂತ ಅಂದರೆ ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಅವರು. ಆಪ್ಷನ್ 1 ಸರಿಯಾದ ಉತ್ತರ. ಅದೇ ರೀತಿ ನೋಡಿ, ಕೇಂದ್ರ ಶಾಸಕಾಂಗಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ಸಂವಿಧಾನದ 79ನೇ ವಿಧಿಯು ಕೇಂದ್ರ ಶಾಸಕಾಂಗದ ರಚನೆ ಬಗ್ಗೆ ವಿವರಣೆ ಮಾಡ್ತದೆ ಅಂತ. ನೆಕ್ಸ್ಟ್ 2ನೇದು, ಕೇಂದ್ರ ಶಾಸಕಾಂಗವು ಸಂಸತ್ತು ಎಂದು ಕರೆಯಲ್ಪಡ್ತದೆ ಅಂತ. ನೆಕ್ಸ್ಟ್ 3ನೇದು, ಕೇಂದ್ರ ಶಾಸಕಾಂಗದಲ್ಲಿ ಮೇಲ್ಮನೆ ಏನಿದೆ ಮತ್ತು ಕೆಳಮನೆಗಿಂತ ಹೆಚ್ಚು ಶಕ್ತಿಶಾಲಿಯಾಗಿರ್ತದೆ ಅಂತ. 4ನೇದು, ಕೇಂದ್ರ ಶಾಸಕಾಂಗದಲ್ಲಿ ಎರಡೂ ಸದನಗಳು ದೇಶದ ಜನತೆಯನ್ನು ಪ್ರತಿನಿಧಿಸಲ್ಪಡ್ತದೆ ಅಂತ ಇಲ್ಲಿ ಕೇಳಿದ್ದಾರೆ. ಹಾಗಾದರೆ ಯಾವ್ಯಾವ್ದು ಸರಿ ಅಂತ ಅಂದರೆ ಎ ಮತ್ತು ಬಿ ಮಾತ್ರ. ಎ ಮತ್ತು ಬಿ ಇಲ್ಲಿ ಸರಿಯಾದ ಉತ್ತರ ಆಗಿದೆ. ಓಕೆ, ಮುಂದಿನ ಪ್ರಶ್ನೆ ನೋಡಿ, ಕರ್ನಾಟಕದ ಏಕೀಕರಣಕ್ಕೆ ಸಂಬಂಧಪಟ್ಟಂತೆ ಕೆಳಗಿನ ಯಾವ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ಏನಪ್ಪ ಅಂತ ಅಂದರೆ ರಾಜ್ಯ ಪುನರ್ರಚನಾ ಆಯೋಗ ಏನಿದೆ ಮೈಸೂರು ರಾಜ್ಯದ ಏಕೀಕರಣ ಶಿಫಾರಸನ್ನು ಮಾಡಿತು ಅಂತ. ನೆಕ್ಸ್ಟ್ 2ನೇದು, ನವೆಂಬರ್ 1, 1956ರಂದು ಏಕೀಕೃತ ಮೈಸೂರು ರಾಜ್ಯ ರಚನೆ ಆಯಿತು ಅಂತ ಕೇಳಿದ್ದಾರೆ. 3ನೇದು, ಏಕೀಕೃತ ಮೈಸೂರು ರಾಜ್ಯದಲ್ಲಿ 21 ಜಿಲ್ಲೆಗಳು ಇದ್ದವು ಅಂತ ಹೇಳಿದ್ದಾರೆ. 4ನೇದು, ದೇವರಾಜ ಅರಸರವರು ಏಕೀಕೃತ ಮೈಸೂರು ರಾಜ್ಯದ ಪ್ರಥಮ ಮುಖ್ಯಮಂತ್ರಿ ಆಗಿದ್ದರು. ಹಾಗಾದರೆ ಯಾವ ಹೇಳಿಕೆ ಸರಿಯಾಗಿ ಇದ್ದಾವೆ ಅಂತ ಇಲ್ಲಿ ಹೇಳಿದ್ದಾರೆ. ನೋಡಿ, ಇದಕ್ಕೆ ಸರಿಯಾದ ಉತ್ತರವನ್ನು ನೋಡೋದಾದರೆ ಎ ಮತ್ತು ಬಿ ಮಾತ್ರ. ಎ ಮತ್ತು ಬಿ. ಓಕೆನಾ? ಓಕೆ, ಮುಂದಿನ ಪ್ರಶ್ನೆಯನ್ನು ನೋಡೋಣ. ನೋಡಿ, ಮುಂದಿನ ಪ್ರಶ್ನೆ ಏನಪ್ಪ ಅಂತಾರೆ, 1857ರ ದೆಹಲಿ ದಂಗೆಗೆ ಸಂಬಂಧಪಟ್ಟಂತೆ ಕೆಳಕಂಡ ಹೇಳಿಕೆಗಳನ್ನು ಪರಿಗಣಿಸಿ ಕೊಟ್ಟಿದ್ದಾರೆ. ಕೊನೆಯ ಮೊಘಲ್ ದೊರೆ 2ರ ಬಹದ್ದೂರ್ ಶಾನನ್ನು ಭಾರತದ ಚಕ್ರವರ್ತಿ ಮತ್ತು ದೆಹಲಿ ದಂಗೆಯ ನಾಯಕ ಅಂತ ಇಲ್ಲಿ ಘೋಷಣೆ ಮಾಡಲಾಯಿತು ಅಂತ ಕೇಳಿದ್ದಾರೆ. ನೆಕ್ಸ್ಟ್ 2ನೇದು, ಬ್ರಿಟಿಷ್ ಸೇನಾಧಿಕಾರಿ ಸರ್ ಜಾನ್ ನಿಕೋಲ್ಸನ್ ಅವರು ದೆಹಲಿಯನ್ನು ವಶಪಡಿಸಿಕೊಂಡ್ರು ಅಂತ ಇಲ್ಲಿ ಹೇಳಿದ್ದಾರೆ. ಹಾಗಾದರೆ ಯಾವ ಹೇಳಿಕೆ ಸರಿ ಅಂತ ಇಲ್ಲಿ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರವನ್ನು ನೋಡೋದಾದರೆ ಇಲ್ಲಿ ನಾವು ಹೇಳಿಕೆ 1 ಮತ್ತು ಹೇಳಿಕೆ 2 ಕೂಡ ಸರಿ, ಆದರೆ 1, 2 ವಿವರಣೆ ಮಾಡೋದಿಲ್ಲ ಅಂತ. ಆಪ್ಷನ್ 2 ಸರಿಯಾದ ಉತ್ತರ. ಓಕೆ, ಮುಂದಿನ ಪ್ರಶ್ನೆ ನೋಡಿ ಏನಿದೆ, ಬಂಗಾಳಕ್ಕೆ ಸಂಬಂಧಪಟ್ಟಂತೆ ಕೆಳಗಿನ ಯಾವ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಇಲ್ಲಿ ಕೇಳಿದ್ದಾರೆ. ನೋಡಿ, 1765ರಲ್ಲಿ ರಾಬರ್ಟ್ ಕ್ಲೈವ್ನು ದ್ವಿಸರ್ಕಾರ ಪದ್ಧತಿಯನ್ನು ಜಾರಿಗೆ ತಂದನು ಅಂತ. 2ನೇದು, ಬ್ರಿಟಿಷರಿಗೆ ಕಂದಾಯ ವಸೂಲಿ ಮಾಡಲು ದಿವಾನಿ ಹಕ್ಕುಗಳನ್ನು ನೀಡಲಾಯಿತು ಮತ್ತು ನಿಜಾಮನಿಗೆ ಆಡಳಿತ ಕಾನೂನು ಮತ್ತು ಸುವ್ಯವಸ್ಥೆಯ ಹೊಣೆಗಾರಿಕೆಗಳನ್ನು ನೀಡಲಾಯಿತು ಅಂತ ಕೇಳಿದ್ದಾರೆ. ಇದರಲ್ಲಿ ಯಾವ್ಯಾವುದು ಸರಿ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರವನ್ನು ನೋಡೋದಾದರೆ ಹೇಳಿಕೆ 1 ಮತ್ತು 2 ಕೂಡ ಸರಿ, ಮತ್ತು 2 ಕೂಡ ಕರೆಕ್ಟಾಗಿ ವಿವರಣೆ ಮಾಡ್ತವೆ ಅಂತ. ಅದೇ ರೀತಿ ನೋಡಿ, ಕ್ರಿಸ್ತಶಕ 1672ರಲ್ಲಿ ಶಿವಾಜಿಯ ಸೈನ್ಯ ಮೊಘಲರನ್ನು ಯಾವ ಒಂದು ಕದನದಲ್ಲಿ ಸೋಲಿಸಿತು ಅಂತ. 672ರಲ್ಲಿ ಆಗದಂಥ ಒಂದು ಕದನ ಯಾವುದು ಅಂತ ಕೇಳಿದ್ದಾರೆ. ಯಾವುದಪ್ಪ ಇದಕ್ಕೆ ಸರಿಯಾದ ಉತ್ತರ ಅಂದರೆ ಸಾಲ್ಹೇರ್ ಎಂಬತಕ್ಕಂಥ ಯುದ್ಧ. ಆಪ್ಷನ್ 2. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡಿ, ಕೆಳಗಿನ ಯಾವ ಸ್ಥಳದಲ್ಲಿ ಸ್ತೂಪವನ್ನು ನಿರ್ಮಾಣ ಮಾಡಲಾಗಿಲ್ಲ ಅಂತ ಇಲ್ಲಿ ಕೇಳಿದರೆ. ಬರ್ಹುತ್, ಸಾರನಾಥ, ಸಾಂಚಿ ಮತ್ತು ಕಾರ್ಲೆ ಇದೆ. ಇದಕ್ಕೆ ಸರಿಯಾದ ಉತ್ತರವನ್ನು ನೀವು ನೋಡೋದಾದರೆ ಕಾರ್ಲೆಯಲ್ಲಿ ಸ್ತೂಪ ಇಲ್ಲ. ಆಪ್ಷನ್ 4. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಏನಪ್ಪ ಮುಂದಿನ ಪ್ರಶ್ನೆ ಅಂದರೆ, ಕ್ರಿಸ್ತಪೂರ್ವ 6ನೇ ಶತಮಾನದ ಗಣರಾಜ್ಯಗಳನ್ನು ಅಲ್ಲಿನ ಆಡಳಿತ ಜನಾಂಗಗಳೊಂದಿಗೆ ಹೊಂದಿಸಿ ಬರೆಯಿರಿ ಅಂತ. ವೈಶಾಲಿ, ಪಾವ, ಫಿಲಿಪ್ಪವನ, ಮಿಥಿಲ ಅಂತ ಕೊಟ್ಟಿದ್ದಾರೆ. ಮೊರಿಯಾ, ಲಿಚ್ಚವಿ, ವಿದೇಹ ಮತ್ತು ಮಲ್ಲರು ಅಂತ ಕೊಟ್ಟಿದ್ದಾರೆ. ಹಾಗಾದರೆ ಇದಕ್ಕೆ ಸರಿಯಾದ ಉತ್ತರವನ್ನು ನೋಡೋದಾದರೆ ಎ 2 ಬರ್ತದೆ. ವೈಶಾಲಿ, ಲಿಚ್ಚವಿ, ಪಾವ ಎಂಬತಕ್ಕಂಥದ್ದು ಮಲ್ಲರು, ಫಿಲಿಪ್ಪವನ ಎಂಬತಕ್ಕಂಥದ್ದು ಮೊರಿಯಾ, ಮಿಥಿಲ ಎಂಬತಕ್ಕಂಥದ್ದು ಲಿಚ್ಚವಿ ಅಂತ. ಹಾಗಾಗಿ ಆಪ್ಷನ್ 2 ಸರಿಯಾದ ಉತ್ತರ. ಅದೇ ರೀತಿ ನೋಡಿ, ಮುಂದಿನ ಪ್ರಶ್ನೆ, ಭಾಸನ 2 ಕೃತಿಗಳನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಧೂತವಾಕ್ಯಂ, ಹಯಗ್ರೀವವಧ, ರಾವಣವಧ, ಚಾರುದತ್ತಂ ಅಂತ ಕೊಟ್ಟಿದ್ದಾರೆ. ಯಾವ್ಯಾವ 2 ಒಂದು ಕೃತಿಗಳು ಭಾಸನ ಕೃತಿಗಳು ಆಗಿದ್ದಾವೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರವನ್ನು ನೀವು ನೋಡೋದಾದರೆ 76ನೇದು 2 ಎ ಮತ್ತು ಡಿ ಎಂಬತಕ್ಕಂಥದ್ದು. ಯಾವ್ಯಾವ ಧೂತವಾಕ್ಯ ಮತ್ತು ಚಾರುದತ್ತಂ ಎಂಬತಕ್ಕಂಥದ್ದು. ನೋಡಿ, ಮುಂದಿನ ಪ್ರಶ್ನೆ ಏನಿದೆ, 4ನೇ ಆಂಗ್ಲೋ ಮೈಸೂರು ಯುದ್ಧದ ಸಂದರ್ಭದಲ್ಲಿ ಬ್ರಿಟಿಷ್ ಸೇನೆಯ ಕಮಾಂಡರ್ ಆಗಿದ್ದವರು ಯಾರ್ಯಾರು ಅಂತ ಕೇಳಿದ್ದಾರೆ. ಸ್ಟುವರ್ಟ್ ಇದೆ, ಅರ್ಥರ್ ವೆಲ್ಲೆಸ್ಲಿ, ಜನರಲ್ ಆರ್ಥರ್ ಟಿನ್, ಕರ್ನಲ್ ಗೋಡ್ಜಾರ್ಡ್, ಜನರಲ್ ಹ್ಯಾರಿಸ್ ಅಂತ ಕೊಟ್ಟಿದ್ದಾರೆ. ಹಾಗಾದರೆ ಸರಿಯಾದ ಉತ್ತರವನ್ನು ನೋಡೋದಾದರೆ ಎ ಮತ್ತು ಇ ಎಂಬತಕ್ಕಂಥದ್ದು. ಜನರಲ್ ಹ್ಯಾರಿಸ್, ಜನರಲ್ ಸ್ಟುವರ್ಟ್ ಎಂಬತಕ್ಕಂಥವ್ರು. ಓಕೆ, ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ. ನೋಡಿ, ಮುಂದಿನ ಪ್ರಶ್ನೆ ಏನಪ್ಪ ಅಂತಾನೆ, ಕೆಳಕಂಡ ಮಗಧ ರಾಜ್ಯವಂಶಗಳಲ್ಲಿ ಸರಿಯಾದ ಅನುಕ್ರಮದಲ್ಲಿ ಬರೀರಿ ಅಂತ. ಹರಿಯಂಕ, ಶಿಶುನಾಗ, ನಂದ ಅಂತ ಕೊಟ್ಟಿದ್ದಾರೆ. ಇದು ಬರಲ್ಲ. ನೆಕ್ಸ್ಟ್ ಇಲ್ಲಿ ನೋಡಿ, ಹಸೀನ್ ಮಸುಕ್ಸಾ ಅಂತ, HS ಸೀನ್ ಮಸುಕ್ಸಾ, ಇದನ್ನು ನೆನ್ಪಿಟ್ಕೊಳ್ಳೆ ಸಾಕು. ಹರಿಯಂಕ, ಶಿಶುನಾಗ, ನಂದ,
ಮೌರ್ಯ ಶಾತವಾಹನ, ಲಾಸ್ಟಿಗೆ ಶಾತವಾಹನ, ಶುಂಗ, ಕರ್ಣ, ಕಣ್ವ, ಶಾತವಾಹನ ಅಂತ. ಓಕೆನಾ? ಈ ರೀತಿಯಾಗಿ ನೆನಪಿಟ್ಕೊಂಡ್ರೆ ನೀವು ಆನ್ಸರ್ ಮಾಡ್ಬೋದು. ಇಲ್ಲಿ ನೋಡ್ಕೊಳ್ಳಿ, 78ನೇ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಹೇಳಿಬಿಡ್ತೇನೆ. ಎರಡನೇದು, ಮೊದಲನೇದು ಡಿ ಬರ್ತಾರೆ ಹರಿಯಂಕ, ನೆಕ್ಸ್ಟ್ನೇದು ಎ ನಂದ, ಮೂರನೇದು ಯಾವುದು ಬರುತ್ತೆ ಅಂದರೆ ಮೌರ್ಯ, ನೆಕ್ಸ್ಟು ಶುಂಗ. ಆಪ್ಷನ್ 2. ಅದೇ ರೀತಿ ನೋಡಿ ಮುಂದಿನ ಪ್ರಶ್ನೆ, ಕೆಳಕಂಡ ಪಟ್ಟಿ 1ರಲ್ಲಿ 2ರಲ್ಲಿ ಸಂಬಂಧಪಟ್ಟಂತೆ ಸರಿಯಾಗಿ ಜೋಡಿಸಿ ಅಂತ. ಕರ್ನಾಟಕ ಸಭಾ, ಜಸ್ಟಿಸ್ ಪಾರ್ಟಿ, ಸತ್ಯಶೋಧಕ ಸಮಾಜ, ಮ್ಯಾಜಿನಿ ಕ್ಲಬ್ ಅಂತ ಕೊಟ್ಟಿದ್ದಾರೆ. ಎಲ್ಲೆಲ್ಲಿ ಕೊಟ್ಟಿದ್ರು ಅಂತ ನೋಡಿ. ಕರ್ನಾಟಕ ಸಭಾ ಏನಿದೆ ಎ ಎಂಬತಕ್ಕಂಥದ್ದು, ಇಲ್ಲಿ ಎಲ್ಲ ಆಯಿತು ಇದು ಅಂತ ಕೇಳಿದರೆ ಇದು ಯಾವುದಪ್ಪ ಅಂತ ಕರ್ನಾಟಕ ಸಭಾ ಧಾರವಾಡದಲ್ಲಿ ಬರುತ್ತೆ, ಇದು ಸರಿಯಾದ ಉತ್ತರ. ನೆಕ್ಸ್ಟು ಬಿ, ಜಸ್ಟಿಸ್ ಪಾರ್ಟಿ ಏನಿದೆ ಇದು ಮದ್ರಾಸ್ನಲ್ಲಿ ಕಂಡುಬರುತ್ತೆ. ಸತ್ಯಶೋಧಕ ಸಮಾಜ ಏನಿದೆ ಇದು ಪುಣೆದಲ್ಲಿ ಕಂಡುಬರುತ್ತೆ. ಮ್ಯಾಜಿನಿ ಕ್ಲಬ್ ಕೊನೆಯದಾಗಿ ಬೆಳಗಾವಿ ಅಂತ. ಇವು ತುಂಬ ಇಂಪಾರ್ಟೆಂಟು, ನೆನ್ಪಿಟ್ಕೊಳ್ಳಿ. ಇದೇ ರೀತಿ ಪ್ರಶ್ನೆಗಳನ್ನು ಕೇಳ್ತಾರೆ ಮುಂದೆ ಬರ್ತಕ್ಕಂಥ ಪರೀಕ್ಷೆಗಳಲ್ಲಿ, ಅದಕ್ಕಾಗಿ ಇವೆಲ್ಲವನ್ನು ಕೂಡ ನೀವು ನೆನ್ಪಿಟ್ಕೊಳ್ತಾ ಹೋಗಬೇಕು. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡಿ, ಈ ಕೆಳಗಿನವರಲ್ಲಿ ಯಾರ್ಯಾರು ಬೆಳಗಾವಿ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದಲ್ಲಿ ಭಾಗವಹಿಸಿರಲಿಲ್ಲ ಅಂತ. ಎಚ್ ಕೆ ವೀರಣ್ಣಗೌಡ, ಬಾಲಗಂಗಾಧರ್ ತಿಲಕ್, ತಿರುಮಲೆ ರಾಜಮ್ಮ, ವೆಂಕಟಪ್ಪ, ಅಬ್ಬಾಸ್ ಖಾನ್ ಅಂತ. ಇಂಥ ಪ್ರಶ್ನೆಗಳನ್ನು ಬಿಟ್ಟು ಬರೋದೇ ವಾಸಿ, ಯಾಕೆಂದರೆ ಎಲ್ಲರಿಗೂ ಕೂಡ ನೀವು ಗೊತ್ತಿರೋದಿಲ್ಲ, ಅದಕ್ಕಾಗಿ ಬಿಟ್ಟು ಬರೋದು ವಾಸಿಯಾಗಿರ್ತದೆ. ಆದರೆ ಸರಿಯಾದ ಉತ್ತರ ನಾನು ಹೇಳಿಬಿಡ್ತೇನೆ, ಕೆಳಕಂಡ ಆಯ್ಕೆಗಳಿಂದ ಉತ್ತರವನ್ನು ಆರಿಸಿ ಅಂತ. ಇಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂತ ಬಿ ಮತ್ತು ಡಿ, ಇವರಿಬ್ಬರು ಬಂದಿರೋದಿಲ್ಲ. ಬಾಲಗಂಗಾಧರ್ ತಿಲಕ್ ಮತ್ತು ವಿ ವೆಂಕಟಪ್ಪ ಅವರಿಬ್ಬರು ಬರೋದಿಲ್ಲ. ಓಕೆನಾ? ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆಯನ್ನು ನೋಡಿ, ಪೊನ್ನನಿಗೆ ಸಂಬಂಧಪಟ್ಟಂತೆ ಕೆಳಗಿನ ಒಂದು ಹೇಳಿಕೆಗಳನ್ನು ಪರಿಗಣಿಸಿ ಅಂತ. 3ನೇ ಕೃಷ್ಣ ಈತನ ಪೋಷಕ ಆಗಿದ್ನು ಅಂತ ಹೇಳಿದ್ದಾರೆ. 2ನೇದು ಈತನು ಪಂಪನ ಸಮಕಾಲೀನ ಆಗಿದ್ನು ಅಂತ. ನೆಕ್ಸ್ಟ್ 3ನೇದು ಈತನು ಗತ ಪ್ರತ್ಯಾಗತ ಜಿನಾಕ್ಷರ ಮಾಲೆ ಮತ್ತು ಲಂಬೋದರಿ ಕೃತಿಗಳನ್ನು ರಚನೆ ಮಾಡಿದ್ದಾನೆ ಅಂತ. ನೆಕ್ಸ್ಟ್ ಕೊನೆಯದಾಗಿ ಈತನ ಶಾಂತಿ ಪುರಾಣ ಕೃತಿಯು 19ನೇ ತೀರ್ಥಂಕರರ ಜೀವನವನ್ನು ಚಿತ್ರಣ ಮಾಡುತ್ತೆ ಅಂತ ಇಲ್ಲಿ ಕೇಳಿದ್ದಾರೆ. ಹಾಗಾದರೆ ಇಲ್ಲಿ ಎಷ್ಟು ಹೇಳಿಕೆಗಳು ಸರಿಯಾಗಿದ್ದಾವೆ ಅಂತ ನೋಡೋದಾದರೆ ಇದಕ್ಕೆ ಸರಿಯಾದ ಉತ್ತರ ಇಲ್ಲಿ 3 ಹೇಳಿಕೆಗಳು ಇಲ್ಲಿ ಸರಿಯಾಗಿದ್ದಾವೆ. ಓಕೆನಾ? ಕೀ ಆನ್ಸರ್ ಬೇಕಾಗಿತ್ತು ಅಂತ ಕೀ ಆನ್ಸರ್ ಕೊಡ್ತಾ ಇದ್ದೇನೆ. ನಿಮಗೆ ಇದನ್ನು ಕಂಪ್ಲೀಟಾಗಿ ಇನ್ನೊಂದ್ಸಲ ಬಿಡಿಸ್ತೇನೆ ಬೇಕಾದರೆ, ನಿಮಗೆ ಯೂಸ್ ಆಯಿತು ಅಂತ. ಓಕೆನಾ? ಎಲ್ಲರೂ ಕೂಡ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟು ಮುಂದಿನ ಪ್ರಶ್ನೆ ನೋಡಿ, ಕೆಳಗಿನವುಗಳಲ್ಲಿ ಕಾಲಾನುಕ್ರಮದಲ್ಲಿ ಜೋಡಿಸಿ ಅಂತ ಕೊಟ್ಟಿದ್ದಾರೆ. ಮೈಸೂರು ಶಿಶು ವಿವಾಹ ಕಾಯ್ದೆ ಅಂತ 1. ನೆಕ್ಸ್ಟು ಕೋಲಾರದಲ್ಲಿ ಬಂಗಾರದ ಗಣಿಗಾರಿಕೆ 2. ಮೈಸೂರು ಸಿವಿಲ್ ಸರ್ವಿಸ್ ಪರೀಕ್ಷೆಗಳು 3. ನೆಕ್ಸ್ಟು ಕೊನೆಯದಾಗಿ ಶಿವಸಮುದ್ರ ಜಲವಿದ್ಯುತ್ ಯೋಜನೆ. ಕೆಳಕಂಡ ಆಯ್ಕೆಗಳಿಂದ ಸರಿಯಾದ ಉತ್ತರವನ್ನು ಆರಿಸಿರಿ ಅಂತ ಕೊಟ್ಟಿದ್ದಾರೆ, ಕಾಲಾನುಕ್ರಮದಲ್ಲಿ ಜೋಡಿಸುವಂಥ. ಇದಕ್ಕೆ ಸರಿಯಾದ ಉತ್ತರವನ್ನು ನೀವು ನೋಡೋದಾದರೆ ಮೊದಲನೇದು ಯಾವುದು ಬರುತ್ತೆ ಅಂತಾರೆ, ಕೋಲಾರದಲ್ಲಿ ಬಂಗಾರದ ಗಣಿಗಾರಿಕೆ ಮೊದಲು ಬರುತ್ತೆ. ನೆಕ್ಸ್ಟ್ ಅದಾದ ಬಳಿಕ ಮೈಸೂರು ಸಿವಿಲ್ ಸರ್ವಿಸ್ ಪರೀಕ್ಷೆಗಳು. ನೆಕ್ಸ್ಟ್ ಅದಾದ ಬಳಿಕ ಮೈಸೂರು ಶಿಶು ವಿವಾಹ ಕಾಯ್ದೆ. ಕೊನೆಯದಾಗಿ ಶಿವನ ಸಮುದ್ರ ಜಲವಿದ್ಯುತ್ ಯೋಜನೆ. ಆಪ್ಷನ್ 2 ಸರಿಯಾದ ಉತ್ತರ. ಓಕೆ, ಮುಂದಿನ ಪ್ರಶ್ನೆ ನೋಡಿ, ಕೆಳಕಂಡ ಪಟ್ಟಿ 1 ಮತ್ತು 2ರಲ್ಲಿ ಸಂಪಾದಕರನ್ನು ಸರಿಯಾಗಿ ಜೋಡಿಸಿ ಅಂತ. ಕನ್ನಡ ಬಾವುಟ, ಕರ್ಮವೀರ, ಸ್ವತಂತ್ರ ಭಾರತ, ಜಯ ಕರ್ನಾಟಕ ಅಂತ ಕೊಟ್ಟಿದ್ದಾರೆ. ಹಾಗಾದರೆ ಇದಕ್ಕೆ ಸರಿಯಾದ ಉತ್ತರವನ್ನು ನೋಡೋದಾದರೆ ಇಲ್ಲಿ ಏನು BM ಕನ್ನಡ ಬಾವುಟ ಎಂಬತಕ್ಕಂಥದ್ದು ಶ್ರೀಕಂಠಯ್ಯ ಅವರು ಬರೆದಿದ್ದಾರೆ. 2ನೇದು ಕರ್ಮವೀರ ಎಂಬತಕ್ಕಂಥದ್ದು ಇದನ್ನು ರಂಗನಾಥ ದಿವಾಕರ್ ಅವರು. ಸ್ವತಂತ್ರ ಭಾರತ ಎಂಬತಕ್ಕಂಥದ್ದನ್ನು ಇಲ್ಲಿ ಯಾರಪ್ಪ ಅಂದರೆ ಕಂಗೋಡು ಶಂಕರ ಭಟ್ ಅವರು. ನೆಕ್ಸ್ಟ್ ಜಯ ಕರ್ನಾಟಕ ಎಂಬತಕ್ಕಂಥ ಆಲೂರು ವೆಂಕಟರಾವ್ ಅವರು. ಹಾಗಾಗಿ ಆಪ್ಷನ್ 2 ಸರಿಯಾದ ಉತ್ತರ ಆಗಿದೆ. ಓಕೆನಾ? ಮುಂದಿನ ಪ್ರಶ್ನೆ ನೋಡಿ, ಪಟ್ಟದ ಕಲ್ಲಿನಲ್ಲಿ ಇರತಕ್ಕಂಥ ಒಂದು ವಿರೂಪಾಕ್ಷ ದೇವಾಲಯಕ್ಕೆ ಸಂಬಂಧಪಟ್ಟಂತೆ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿದ್ದಾವೆ ಅಂತ. ಈ ದೇವಾಲಯ ತ್ರೈಲೋಕೇಶ್ವರ ದೇವಾಲಯವೆಂದು ಪರಿಚಿತವಾಗಿದೆ ಅಂತ 1. 2ನೇ ವಿಕ್ರಮಾದಿತ್ಯನು ಕಂಚಿನ ಮೇಲೆ ಸಾಧಿಸಿದ ವಿಜಯದ ನೆನಪಿಗಾಗಿ ಈ ದೇವಾಲಯವನ್ನು ನಿರ್ಮಾಣ ಮಾಡಲಾಗಿದೆ ಅಂತ 2. ಸರ್ವಸಿದ್ಧಿ ಆಚಾರಿ ಮತ್ತು ಗುಂಡ ದೇವಾಲಯಗಳ ಶಿಲ್ಪಿಗಳು ಅಂತ ಕೊಟ್ಟಿದ್ದಾರೆ. ಮತ್ತು ತ್ರೈಲೋಕ ಮಹಾದೇವಿಯು ಈ ಒಂದು ದೇವಾಲಯಗಳನ್ನು ನಿರ್ಮಿಸಿದಳು ಅಂತ ಕೊಟ್ಟಿದ್ದಾರೆ. ಹಾಗಾದರೆ ಎಷ್ಟು ಹೇಳಿಕೆಗಳು ಸರಿ ಅಂತ ಕೇಳೋದಾದರೆ ಇಲ್ಲಿ ಎಲ್ಲ 4 ಹೇಳಿಕೆಗಳು ಕೂಡ ಇಲ್ಲಿ ಸರಿಯಾಗಿದ್ದಾವೆ. ಇದನ್ನು ಬರ್ಕೊಳ್ಳಿ, ಯಾಕೆಂದರೆ ಈ ಒಂದು ಪಟ್ಟದ ಕಲ್ಲಿನ ಒಂದು ವಿರೂಪಾಕ್ಷ ದೇವಾಲಯಕ್ಕೆ ಸಂಬಂಧಪಟ್ಟ 4 ಹೇಳಿಕೆಗಳು ಕೂಡ ತುಂಬ ಇಂಪಾರ್ಟೆಂಟು. ಬರ್ಕೊಂಡ್ರೆ ನಿಮಗೆ ಮುಂದಿನ ಎಕ್ಸಾಮ್ಗಳಲ್ಲಿ ಯೂಸ್ ಆಗ್ತದೆ. ಓಕೆನಾ? ಓಕೆ, ಮುಂದಿನ ಪ್ರಶ್ನೆ ನೋಡಿ, ಆ್ಯನ್ ಎರಾ ಆಫ್ ಡಾರ್ಕ್ನೆಸ್ ಎಂಬತಕ್ಕಂಥದ್ದು ದ ಬ್ರಿಟಿಷ್ ಎಂಪೈರ್ ಇನ್ ಇಂಡಿಯಾ ಎಂಬತಕ್ಕಂಥ ಪುಸ್ತಕವನ್ನು ಬರೆದವರು ಯಾರು ಅಂತ ಕೇಳಿದ್ದಾರೆ. ಯಾರಪ್ಪ ಇದನ್ನು ಬರೆದವರು ಅಂತ ಅಂದರೆ ಶಶಿ ತರೂರ್ ಅವರು ಇದನ್ನು ಬರೆದಿದ್ದಾರೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡಿ, ಸುಸ್ಥಿರ ಅಭಿವೃದ್ಧಿ ಧ್ಯೇಯಗಳು ಎಷ್ಟಿದ್ದಾವೆ ಮತ್ತು ಅವುಗಳ ಒಂದು ಎಷ್ಟು ಗುರಿಗಳನ್ನು ಒಳಗೊಂಡಿದ್ದೇವೆ ಅಂತ ಇಲ್ಲಿ ಕೆಟ್ಟಿದ್ದಾರೆ. ಎಷ್ಟು ಗುರಿ ಅಂತ 17 ಗುರಿಗಳು. 17 ಧ್ಯೇಯ ಅಥವಾ 17 ಗುರಿ ಏನಾದರೂ ಅಂದ್ಕೊಳ್ಳಿ. ಓಕೆನಾ? ಇದಾದ ಮೇಲೆ ನೆಕ್ಸ್ಟ್ ಇಲ್ಲಿ 169 ಗುರಿಗಳು ಮತ್ತು 232 ಸೂಚಕಗಳು. ಓಕೆನಾ? ಇದು ಸರಿಯಾದ ಉತ್ತರ.
ಓಕೆ, ಮುಂದಿನ ಪ್ರಶ್ನೆ ನೋಡಿ. ಈ ಕೆಳಗಿನ ಯಾವ ಹೇಳಿಕೆಗಳನ್ನು ಕರ್ನಾಟಕ ಗ್ರಾಮೀಣ ಬ್ಯಾಂಕಿಗೆ ಸಂಬಂಧಪಟ್ಟಂತೆ ಸರಿಯಾಗಿದ್ದಾವೆ ಅಂತ ಇಲ್ಲಿ ಕೇಳಿದರೆ, ಇದು ಶೆಡ್ಯೂಲ್ಡ್ ಕಮರ್ಷಿಯಲ್ ಬ್ಯಾಂಕ್ ಅಂತ. ಇದು ಕರ್ನಾಟಕದ ಹಲವು ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕುಗಳಲ್ಲಿ ಒಂದಾಗಿದೆ ಅಂತ. ಇದು ಕರ್ನಾಟಕದ ಏಕೈಕ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ ಆಗಿದೆ ಅಂತ. ಈ ಬ್ಯಾಂಕಿನ ಕೇಂದ್ರ ಕಚೇರಿ ಬಳ್ಳಾರಿ ನಗರದಲ್ಲಿದೆ ಅಂತ. ಇದು ಯಾಕಪ್ಪ ಕೇಳಿದ್ದಾರೆ ಅಂತ ಅಂದರೆ, ಇತ್ತೀಚೆಗೆ ಮರ್ಜ್ ಆಯಿತು, ಈಗ ಒಂದೇ ಇದೆ. ಇದು ಕೂಡ ಸರಿ, ಇದು ಕೂಡ ಸರಿ. ಶೆಡ್ಯೂಲ್ಡ್ ಕಮರ್ಷಿಯಲ್ ಬ್ಯಾಂಕ್ ಕೂಡ ಸರಿ. 87ನೇದು ಹಾಗಾದರೆ ಯಾವ್ಯಾವ್ದು ಸರಿ ಅಂತ ಅಂದರೆ, ಇಲ್ಲಿ 3 ಎ ಮತ್ತು ಸಿ. ಈ ಬ್ಯಾಂಕಿನ ಕೇಂದ್ರ ಕಚೇರಿ ಬಳ್ಳಾರಿ ನಗರದಲ್ಲಿ, ಇದು ಕೂಡ ಸರಿಯಾಗಿರ್ತದೆ. ಎ ಮತ್ತು ಸಿ ಇದು ಕೂಡ ಸರಿ. ಆದರೆ ಕರ್ನಾಟಕ ಏಕೈಕ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ ಇದು ಕೂಡ ಸರಿ. ಇದು ಶೆಡ್ಯೂಲ್ಡ್ ಕಮರ್ಷಿಯಲ್ ಬ್ಯಾಂಕ್ ಇದು ಕೂಡ ಸರಿ. ಎ ಸಿ ಡಿ ಆಗಬೇಕು, ಆದರೆ ಆಪ್ಷನ್ ಇಲ್ಲ. ನೋಡೋಣ, ಇದಕ್ಕೆ ಗ್ರೇಸ್ ಸಿಗುವಂಥ ಸಾಧ್ಯತೆ ಇದೆ. ಎ ಮತ್ತು ಸಿ ಹಾಕ್ಕೊಂಬಿಡೋಣ, ಆದರೆ ಡಿನೂ ಕೂಡ ಸರಿ ಇಲ್ಲಿ. ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ ನೋಡಿ. ಈ ಕೆಳಗಿನವುಗಳಲ್ಲಿ ಸರಿಯಾದ ಜೋಡಿಗಳನ್ನು ಗುರುತಿಸಿ ಅಂತ. ಬೆಂಗಳೂರು, ಬೆಳಗಾವಿ, ಕಲಬುರಗಿ, ಮೈಸೂರು ಅಂತ ಕೊಟ್ಟಿದ್ದಾರೆ. ತಾಲೂಕು ಅಂತ ಕೊಟ್ಟಿದ್ದಾರೆ. ಚನ್ನಗಿರಿ, ಹೊನ್ನಾವರ, ಮಸ್ಕಿ, ಬ್ರಹ್ಮಾವರ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಈ ಕೆಳಕಂಡ ಯಾವ ಆಯ್ಕೆಗಳಿಂದ ಗುರುತಿಸಿ ಅಂತ ಆರಿಸಿ ಅಂತ ಕೊಟ್ಟಿದ್ದಾರೆ. ಸರಿಯಾದ ಜೋಡಿಗಳು ಯಾವುದು ಅಂತ ಅಂದರೆ, ವಿಭಾಗದಲ್ಲಿ ಇರ್ತಕ್ಕಂಥ ತಾಲೂಕುಗಳು ಯಾವ್ಯಾವುದಕ್ಕೆ ಸರಿಯಾಗಿದ್ದಾವೆ ಅಂತ. ಓಕೆನಾ. ಇದಕ್ಕೆ ಸರಿಯಾದ ಉತ್ತರವನ್ನು ನೋಡೋದಾದರೆ ಎಲ್ಲವೂ ಕೂಡ ಸರಿ. ಓಕೆನಾ. ಮುಂದಿನ ಪ್ರಶ್ನೆ ನೋಡಿ. ಡಿಸೆಂಬರ್ 2025 ಭಾರತ ಸರ್ಕಾರದ ಕೇಂದ್ರ ಸಹಕಾರ ಮಂತ್ರಿಗಳು ಯಾರು ಅಂತ ಕೇಳಿದರೆ, ಸಹಕಾರ ಮಂತ್ರಿಗಳು ಅಂತ ಅಂದರೆ ಅಮಿತ್ ಶಾ ಅವರಾಗಿರ್ತಾರೆ. ಆಪ್ಷನ್ 2. ಮುಂದಿನ ಪ್ರಶ್ನೆ ನೋಡಿ. 2025 ಉಂಟಾದ ಕೆಳಕಂಡ ಚಂಡಮಾರುತಗಳನ್ನು ಪರಿಗಣಿಸಿ ಅಂತ. ಆವೋ, ಮೊಂತಾ, ಕ್ರೋಸ್, ದಿತ್ವಾ ಅಂತ. ಈ ಚಂಡಮಾರುತಗಳಲ್ಲಿ ಭಾರತಕ್ಕೆ ಯಾವ್ಯಾವ್ದು ಅಪ್ಪಳಿಸಿದ್ವು ಅಂತ ದಿತ್ವಾ ಅಪ್ಪಳಿಸ್ತು. ನೆಕ್ಸ್ಟ್ ಇನ್ನೊಂದು ಯಾವುದಪ್ಪ ಅಂತ ಅಂದರೆ ಎ ಆವೋ ಎಂಬತಕ್ಕಂಥದ್ದು. ಇದೊಂದು ಎ ಮತ್ತು ಡಿ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಕರ್ನಾಟಕದ ಆರ್ಥಿಕತೆಗೆ ಸಂಬಂಧಪಟ್ಟಂತೆ ಯಾವ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. 11ರ ಜನಗಣತಿ ಪ್ರಕಾರ ಕರ್ನಾಟಕ ಗ್ರಾಮೀಣ ಜನಸಂಖ್ಯೆ ಶೇಕಡಾವಾರು ಪ್ರಮಾಣದ ಭಾರತದ ಮಟ್ಟಕ್ಕಿಂತ ಕಡಿಮೆ ಇದೆ ಅಂತ. 2ನೇದು, ಜನಗಣತಿಯಂತೆ ಕರ್ನಾಟಕದಲ್ಲಿ ಕೊಡಗು ಮತ್ತು ಉತ್ತರ ಕನ್ನಡ ಜಿಲ್ಲೆಗಳು ಅತಿ ಕಡಿಮೆ ಜನಸಾಂದ್ರತೆ ಹೊಂದಿವೆ ಅಂತ ಇಲ್ಲಿ ಕೇಳಿದ್ದಾರೆ. ಹಾಗಾದರೆ ಯಾವ್ಯಾವ್ದು ಸರಿ ಅಂತ ನೋಡೋದಾದರೆ ಇಲ್ಲಿ ಎ ಮತ್ತು ಬಿ ಎರಡೂ ಕೂಡ ಸರಿಯಾಗಿದ್ದಾವೆ. ಮುಂದಿನ ಪ್ರಶ್ನೆ ನೋಡಿ. ಇಲ್ಲೂ ಕೂಡ ಹೇಳಿಕೆ ಇದೆ. ಹೀಲಿಯಂ ಅನಿಲವನ್ನು ಲಿಫ್ಟಿಂಗ್ ಅನಿಲ ಅಂತಾಗಿ ಉಪಯೋಗ ಮಾಡ್ತದೆ ಅಂತ. ಮತ್ತು ಹೀಲಿಯಂ ಅತಿ ಹಗುರವಾದ ಅನಿಲ. ಹೀಲಿಯಂ ಒಂದು ಸ್ಫೋಟಿಸಿದ ಒಂದು ಜಡ ಅನಿಲ ಆಗಿದೆ ಅಂತ ಇಲ್ಲಿ ಕೇಳಿದ್ದಾರೆ. ಹಾಗಾದರೆ ಯಾವ್ಯಾವ್ದು ಸರಿ ಅಂತ ಅಂದರೆ ಎ ಸರಿಯಾಗಿದೆ ಮತ್ತು ಸಿ ಯು ಎನ ಸರಿಯಾದ ವಿವರಣೆ ಆಗಿದೆ. ಆಪ್ಷನ್ 4 ಸರಿಯಾದ ಉತ್ತರ. ಅದೇ ರೀತಿ ನೋಡಿ, ಮುಂದಿನ ಪ್ರಶ್ನೆ ಏನಿದೆ ಅಂತ, ಕೆಳಗಿನ ಯಾವ ಹೇಳಿಕೆಗಳು ನೀರಿನ ಕುದಿಯುವ ಬಿಂದುವಿಗೆ ಸಂಬಂಧಿಸಿದಂತೆ ತಪ್ಪಾಗಿ ಹೇಳಿಕೆ ಆಗಿದೆ ಅಂತ ಇಲ್ಲಿ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ಸಿ ಮತ್ತು ಡಿ ಇವೆರಡು ಕೂಡ ತಪ್ಪು. ಕುದಿಯುವ ಬಿಂದು ಯಾವಾಗಲೂ 100 ಡಿಗ್ರಿ ಆಗಿದ್ದು ಅಂತ ಕೊಟ್ಟಿದ್ದಾರೆ, ಇದು ತಪ್ಪಿದು. ನೀರಿನ ಕುದಿಯುವ ಬಿಂದು ಹೊರಗಿನ ಒತ್ತಡದ ಹೆಚ್ಚಿದಂತೆ ಕಡಿಮೆ ಆಗುತ್ತೆ, ಇದು ಕೂಡ ತಪ್ಪು. ಓಕೆನಾ. ಆಪ್ಷನ್ 2 ನೋಡಿ. 10% ಸಕ್ಕರೆಯ ದ್ರಾವಣವು ಈ ಕೆಳಗಿನ ರೀತಿ ಸಕ್ಕರೆಯನ್ನು ಕರಗಿಸುವುದರಲ್ಲಿ ಯಾವುದರಲ್ಲಿ ತಯಾರಿಸಬಹುದು ಅಂತ ಇಲ್ಲಿ ಕೇಳಿದ್ದಾರೆ. ಇದು ಸೈನ್ಸ್ಗೆ ಸಂಬಂಧಪಟ್ಟಂತೆ ಪ್ರಶ್ನೆ ಇರುತ್ತೆ, ಅವರಿಗೆ ಗೊತ್ತಿರುತ್ತೆ ಇದು ಮಾಡೋದು. ಇದಕ್ಕೆ ಸರಿಯಾದ ಉತ್ತರವನ್ನು ಡೈರೆಕ್ಟಾಗಿ ಹೇಳಿಬಿಡ್ತೇನೆ. 10 ಗ್ರಾಮ್ ಸಕ್ಕರೆಯನ್ನು 100 ಮಿಲಿಲೀಟರ್ನಲ್ಲಿ ದ್ರಾವಣದಲ್ಲಿ ಸೇರಿಸಿದರೆ ಇದಾಗುತ್ತೆ. ಹಾಗಾಗಿ ಡಿ ಮಾತ್ರ. ಓಕೆ, ಮುಂದಿನ ಪ್ರಶ್ನೆ. ಈ ಕೆಳಗಿನ ಸುರುಳಿಗಳನ್ನು ಆಧರಿಸಿ ರಾಸಾಯನಿಕದ ಹೆಸರನ್ನು ಪತ್ತೆ ಮಾಡಿ ಅಂತ. ಇಲ್ಲಿ ಇದು ಮಾಯ್ಶ್ಚರೈಸಿಂಗ್ ಕ್ರೀಮ್ ಅಂತ ಕೊಟ್ಟಿದ್ದಾರೆ. ಪೊಟ್ಯಾಷಿಯಂ ಪರ್ಮಾಂಗನೇಟ್ ಜೊತೆ ಬೆಂಕಿಯನ್ನು ಉತ್ಪಾದನೆ ಮಾಡುತ್ತೆ. ಇದು ಸ್ಯಾನಿಟೈಸರ್ಗಳಲ್ಲಿ ಯಥೇಚ್ಛವಾಗಿ ಬಳಸ್ತಾರೆ ಅಂತ. ಹಾಗಾದರೆ ಯಾವುದಿದು? ಗ್ಲಿಸರಿನ್ ಇದು. ಮುಂದಿನ ಪ್ರಶ್ನೆ ನೋಡಿ. ಕೆಳಗಿನ ಕೊಟ್ಟಿರತಕ್ಕಂಥ ಜೋಡಿಗಳಲ್ಲಿ ವಿಟಮಿನ್ಗಳು ಮತ್ತು ರೋಗಗಳಿಗೆ ಸಂಬಂಧಪಟ್ಟಂತೆ ಯಾವುದು ಸರಿಯಾಗಿ ಹೊಂದಾಣಿಕೆ ಆಗಿದ್ದಾವೆ ಅಂತ. ವಿಟಮಿನ್ B6 ಕನ್ವಲ್ಜನ್ಸ್ ಅಂತ ಕೊಟ್ಟಿದ್ದಾರೆ. B12 ಫರ್ನಿಷಿಯಸ್ ಅನಿಮಿಯಾ, ಎ ಕ್ಸೆರಾಪ್ಥಾಲ್ಮಿಯಾ ಅಂತ ಕೊಟ್ಟಿದ್ದಾರೆ. ಹಾಗಾದರೆ ಯಾವ್ಯಾವ್ದು ಸರಿ ಅಂತ ನೋಡೋದಾದರೆ ಎ ಮತ್ತು ಬಿ ಮತ್ತು ಸಿ ಎಲ್ಲವೂ ಕೂಡ ಸರಿಯಾಗಿದ್ದಾವೆ. ಸಸ್ಯಗಳಲ್ಲಿ ಆಹಾರವು ಆಕರ ಅಂಗದಿಂದ ಉಪಯೋಗಿಸಲ್ಪಡುವ ಅಂಗಕ್ಕೆ ವರ್ಗಾವಣೆ ಆಗುತ್ತೆ ಅಂತ. ಅಂದರೆ ಸಿಂಕ್ ಟು ಸೋರ್ಸ್ ಅಂತ ಕೊಟ್ಟಿರ್ತಾರೆ. ಹಾಗಾದರೆ ಯಾವುದಪ್ಪ ಅಂದರೆ ಸುಕ್ರೋಸ್ ಎಂಬತಕ್ಕಂಥದ್ದು. ಆಪ್ಷನ್ ಡಿ ಸಿ ಸರಿಯಾದ ಉತ್ತರ. ಅದೇ ರೀತಿ ಕೊನೆಯ 3 ಪ್ರಶ್ನೆಗಳು ನೋಡಿ. ಈ ಕೆಳಗಿನವುಗಳಲ್ಲಿ ಗಳನ್ನು ಪರಿಗಣಿಸಿ ಅಂತ. ವಾಟರ್ ಹೈಸಿಂತ್, ಲಂಟಾಣ, ಕ್ಯಾರೆಟ್ ಗ್ರಾಸ್, ಡೂಡೋ, ಪ್ಯಾಸೆಂಜರ್ ಪಿಜನ್ ಅಂತ ಕೊಟ್ಟಿದ್ದಾರೆ. ಯಾವುದೇ ಉದ್ದೇಶವಿಲ್ಲದೆ ಅಥವಾ ಯಾವುದೇ ಉದ್ದೇಶಪೂರ್ವಕವಾಗಿ ಪರಿಚಯಿಸಲ್ಪಟ್ಟು ಕೆಳಗಡಾದ ಒಂದು ಪ್ರಭೇದಗಳಲ್ಲಿ ಯಾವುದು ಏನಂತ ಕೊಟ್ಟಿದ್ದಾರೆ. ಇಲ್ಲಿ ಕಳೆಗಳಾದ ಪ್ರಭೇದಗಳು. ಕಳೆ ಅಂತ ಅಂದರೆ ವೀಡ್ ಅಂತ ಕರೀತಾರೆ. ಇದರಲ್ಲಿ ಯಾವುದು ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರವನ್ನು ನೋಡಿದರೆ ಎ ಬಿ ಸಿ
ಇವು 3 ಕೂಡ. ನೆಕ್ಸ್ಟು ಮುಂದಿನ ಪ್ರಶ್ನೆ ನೋಡಿ, CHCl3 ಕ್ಲೋರೋಫಾರ್ಮ್ ಬೆಳಕಿನಲ್ಲಿ ಗಾಳಿಯೊಂದಿಗೆ ಉತ್ಕರ್ಷಣೆಗೊಂಡಾಗ ಬಿಡುಗಡೆ ಆಗ್ತಕ್ಕಂಥ ವಿಷ ಅನಿಲ ಯಾವುದು ಅಂತ ಕೇಳಿದರೆ ಯಾವುದಪ್ಪ ಅಂತ ಅಂದರೆ ಫಾಸ್ಜಿನ್ ಎಂಬತಕ್ಕಂಥದ್ದು, ಆಪ್ಷನ್ 4. ನೆಕ್ಸ್ಟು ಕೊನೆಯದಾಗಿ ನೋಡಿ, ಹೃದಯ ಕೋಣೆಗಳ ಸಂಖ್ಯೆ ಆಧಾರದ ಮೇಲೆ ಕೆಳಗಿನಲ್ಲಿ ಜೀವಿಗಳ ಗುಂಪನ್ನು ಮಾಡಲಾಗಿದೆ, ಸರಿಯಾದ ಗುಂಪನ್ನು ಆಯ್ಕೆ ಮಾಡಿ ಅಂತ. 2 ಕೋಣೆಗಳು ಮೀನು, ಮಾನವ, ಕಪ್ಪೆ. ಮಾನವನಲ್ಲಿ 4 ಕೋಣೆಗಳು ಇರ್ತವೆ, ಇದು ಸರಿ ಆಗಬಹುದು. ಓಕೆನಾ? ಹಾಗಾದರೆ ಯಾವ್ಯಾವ್ದು ಸರಿ ಅಂತ ನೋಡೋದಾದರೆ ಇಲ್ಲಿ ಬಿ ಮತ್ತು ಸಿ ನೋಡಿ. ಬಿ ಇನ್ನೊಂದೇನಿದೆ, 3 ಕೋಣೆಗಳು ಕಪ್ಪೆ, ಸಾಲ್ಮಂಡರ್, ಹಾವು, ಇವು ಹೌದು, ಇವೆರಡೂ ಕೂಡ ಸರಿಯಾಗಿದ್ದಾವೆ, ಬಿ ಮತ್ತು ಸಿ. ನೋಡಿ, ಇವಾಗಿದ್ದು ಇವತ್ತಿನ ಒಂದು ಕರೆಂಟ್ ಅಫೇರ್ಸ್ಗೆ ಇಲ್ಲಿ ಈ ಒಂದು ಕ್ವಶನ್ ಪೇಪರ್ಗೆ ಸಂಬಂಧಪಟ್ಟಂಥ ಕೀ ಆನ್ಸರ್ಸ್ಗಳು. ಈ ಒಂದು ಕೀ ಆನ್ಸರ್ಸ್ಗಳು ಆಲ್ಮೋಸ್ಟ್ ಮ್ಯಾಕ್ಸಿಮಮ್ 95% ಇಲ್ಲಿ ನಿಮಗೆ ಸರಿ ಇರ್ತವೆ. ಕೆಲವೊಂದು ಗ್ರೇಸ್ ಸಿಗುವಂಥ ಒಂದು ಇದು ಕೂಡ ಇರ್ತವೆ. ಹಾಗಾಗಿ ಯಾವ್ಯಾವ ಒಂದು ಅಭ್ಯರ್ಥಿಗಳು ಈ ಒಂದು ಚಾನಲ್ನ ನೋಡ್ತಿದ್ರೆ, ಇದುವರೆಗೂ ಯಾರ್ಯಾರು ನೋಡಿದರೆ ಎಲ್ಲರೂ ಕೂಡ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂತೆ ಒಂದು ವಿಡಿಯೋನ ಹಾಕ್ತೇನೆ, ಆ ಒಂದು ವಿಡಿಯೋನ ನೀವು ನೋಡ್ಕೊಳ್ಳಿ. ಈ ಒಂದು ವಿಡಿಯೋ ಯೂಸ್ಫುಲ್ ಆಗಿದೆ, ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಕರೆಂಟ್ ಅಫೇರ್ಸಿಂದ ಈ ಸಲ ತುಂಬ ಕ್ವಶನ್ಸ್ ಬಂದಿದ್ದಾವೆ. ಕರೆಂಟ್ ಅಫೇರ್ಸ್ ಕ್ಲಾಸ್ಗಳನ್ನು ನಮ್ಮ ಒಂದು ಕ್ಲಾಸನ್ನು ನೀವು ವಾಚ್ ಮಾಡಿದ್ರಿ ಅಂತ ಅಂದರೆ ಅಥವಾ ನೋಡಿದ್ರಿ ಅಂತ ಅಂದರೆ ನಿಮಗೆ ಯೂಸ್ ಆಗ್ತದೆ ಅಂತ ಹೇಳ್ಬೋದು. ಓಕೆನಾ? ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತೇನೆ. ಜೈ ಹಿಂದ್, ವಂದೇ ಮಾತರಂ.